ವೀಕ್ಷಕರೇ ನಮಸ್ಕಾರ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮ ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜ್ ವರ್ಲ್ಡ್ 24x7 ಪ್ರಸ್ತುತಪಡಿಸುವಂತಹ ಗೌರಿ ಗಣೇಶ ಹಬ್ಬದ ವಿಶೇಷವಾದ ಕಾರ್ಯಕ್ರಮದಲ್ಲಿ ಇಂದು ನಾವಿದ್ದೇವೆ. ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು. ನಮ್ಮ ಇಂದಿನ ಗೌರಿ ಗಣೇಶ ಹಬ್ಬದ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಓರ್ವ ಅದ್ಭುತ ಕಲಾವಿದೆಯನ್ನು ಪರಿಚಯಿಸಲಿಕ್ಕಿದ್ದೇನೆ. ಈ ಕಲಾವಿದೆಯನ್ನು ಎಷ್ಟು ಹೇಗೆ ವರ್ಣಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವುದೇ ನನಗೆ ಗೊತ್ತಿಲ್ಲ. ಹಾಗಿರುವಾಗ ಒಬ್ಬ ಲೇಖಕಿಯಾಗಿ, ಬರಹಗಾರ್ತಿಯಾಗಿ, ಅಂಕಣಗಾರ್ತಿಯಾಗಿ, ಅಷ್ಟೇ ಅಲ್ಲ ನಿರೂಪಕಿಯಾಗಿ, ರಂಗಭೂಮಿಯ ಕಲಾವಿದೆಯಾಗಿ, ಅದ್ಭುತ ಕಲಾವಿದೆಯಾಗಿ ಇರುವಂತಹ ನಮ್ಮ ಉಡುಪಿ ಮೂಲದ ಪೂರ್ಣಿಮಾ ಸುರೇಶ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಇತ್ತೀಚೆಗಷ್ಟೇ ತೆರೆಕಂಡ ಸೂ ಫ್ರಮ್ ಸೋ ಎನ್ನುವ ಚಲನಚಿತ್ರದಲ್ಲಿ ಅಶೋಕನ ತಾಯಿಯಾಗಿ, ಅದರಲ್ಲಿ ಬೇಬಿಯಕ್ಕನ ಪಾತ್ರದಲ್ಲಿ ನಟಿಸಿ ಎಲ್ಲರ ಮನಸ್ಸಿಗೆ ಖುಷಿಯನ್ನ ತಂದಿರುವಂತಹ ಪೂರ್ಣಿಮಾ ಸುರೇಶ್ ಅವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್. ನಮಸ್ತೆ. ಪೂರ್ಣಿಮಾ ಮೇಡಮ್, ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು. ನಿಮಗೂ ಶುಭಾಶಯಗಳು ಹಾಗೂ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪೂರ್ಣಿಮಾ ಮೇಡಮ್, ಈಗ ನೀವು ಪೂರ್ಣಿಮಾ ಮೇಡಮ್ ಹೇಳೋದಕ್ಕಿಂತ ಜಾಸ್ತಿಯಾಗಿ ಬೇಬಿ ಅಕ್ಕ ಅಂತ ಹೇಳಿಯೇ ಫೇಮಸ್ ಆಗ್ತಾ ಇದ್ದೀರಾ. ಸೂ ಫ್ರಮ್ ಸೋ ಅಂತ ಹೇಳುವ ಒಂದು ಕನ್ನಡ ಚಲನಚಿತ್ರ ಅಂತ ಹೇಳುವಂಥದ್ದು ನಿಮಗೆ ಬಹಳಷ್ಟು ಒಂದು ಫೇಮನ್ನು ತಂದು ಕೊಡ್ತಾ ಇದೆ. ಅದರಲ್ಲಿ ಅದ್ಭುತವಾಗಿ ಅಭಿನಯ ಮೂಡಿ ಬಂದಿದೆ ಕೂಡ. ಅದಕ್ಕಿಂತ ಜಾಸ್ತಿಯಾಗಿ ಅಭಿನಯಕ್ಕಿಂತ ನಾನು ಹೇಳಬೇಕು ಅಂತ ಹೇಳಿದರೆ ಆ ಒಂದು ನೈಜತೆ ನೀವು ತೋರಿಸಿಕೊಟ್ಟಿದ್ದೀರಾ. ಮೊದಲನೇದಾಗಿ ನಾವು ಮಾತಾಡೋದಾದರೆ ಸೂ ಫ್ರಮ್ ಸೋ ಚಲನಚಿತ್ರ ತಂಡಕ್ಕೆ ನೀವು ಹೇಗೆ ಆಯ್ಕೆಯಾದ್ರಿ ಅಂತ ಹೇಳ್ಬೋದಾ? ಈ ಆಯ್ಕೆ ಪ್ರಕ್ರಿಯೆ ಯಾವಾಗ ಆರಂಭ ಆಗಿತ್ತು ನನಗೆ ಗೊತ್ತಿಲ್ಲ. ಒಂದು ಹಂತದಲ್ಲಿ ಅವರ ಆಯ್ಕೆ ಪ್ರಕ್ರಿಯೆ ಮುಗಿದು ಚಿತ್ರೀಕರಣಕ್ಕೆ ದಿನಾಂಕ ಕೂಡ ನಿಗದಿಯಾಗಿತ್ತು. ಹಾಗೆ ನನ್ನ ಪಾತ್ರ ಕೂಡ ಯಾರು ಬೇರೆಯವರು ನಿರ್ವಹಿಸ್ಲಿಕ್ಕಿತ್ತು. ಆದರೆ ಆ ಪಾತ್ರ ಬೇಬೇಕಾ ನಾನು ಮಾಡಲಿಕ್ಕಿತ್ತು ಅಥವಾ ನಾನು ಬೇಬೇಕಾ ಆಗಲಿಕ್ಕಿತ್ತು. ನಮ್ಮ ನಿರ್ದೇಶಕರು ಒಂದು ಸಂದರ್ಶನದಲ್ಲಿ ಹೇಳೋದು ಕೇಳಿದೆ, ಈ ಕತೆಗೆ ಏನು ಬೇಕೋ ಅದನ್ನು ನಾನು ಹೆಚ್ಚಾಗಿ ಪ್ರಯತ್ನ ಪಟ್ಟು ತಗೊಂಡು ಬಂದದಕ್ಕಿಂತ ಕತೆಯೇ ತನಗೆ ಬೇಕಾದವರನ್ನು ಕರ್ಕೊಂಡು ಬಂತು ಅಂತ. ಹಾಗೆ ನನ್ನನ್ನು ಆ ಕತೆ ಅಲ್ಲಿಗೆ ಕರ್ಕೊಂಡು ಹೋಯ್ತು ಅಂತ ನಾನು ಅಂದ್ಕೊಳ್ತೇನೆ. ಅಕಸ್ಮಾತ್ ಆಗಿ ನಂಗೊಂದು ಫೋನ್ ಕರೆ ಬಂತು. ಹಿನ್ನೆಲೆ ಏನು ನನಗೆ ಗೊತ್ತಿರಲಿಲ್ಲ. ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀವಿ, ನೀವು ಅಭಿನಯಿಸ್ತೀರಲ್ವಾ, ಒಮ್ಮೆ ನಿಮ್ಮನ್ನ ಭೇಟಿ ಆಗ್ಬೋದಾ ಅಂತ ಕೇಳಿದ್ರು. ಎಲ್ಲಿ ಅಂತ ಕೇಳಿದೆ. ಮಂಗಳೂರಿಗೆ ಬರ್ಬೋದಾ ಕೇಳಿದೆ. ನಾನು ಹೀಗೆ ಕೆಲವು ಫೋನ್ ಬರುತ್ತಲ್ಲ ಸಿನಿಮಾಕ್ಕೆ, ಆ ಸಮಯದಲ್ಲಿ ಬಹಳಷ್ಟು ನಾನು ಅಭಿನಯಿಸುವಂಥ ಉಮೇದಲ್ಲಿ ಇರಲಿಲ್ಲ. ಅದರಿಂದಾಗಿ ನಾನು ಹೇಳ್ತೇನೆ ಅಂತ ಮರ್ತು ಬಿಟ್ಟೆ. ಮರುದಿನ ನನ್ನ ಮಗನ ಜೊತೆ ಮಾತಾಡ್ತಾ ಈ ವಿಷಯ ಬಂದಾಗ ಅವನು ಹೇಳಿದ, ಮಂಗಳೂರ ಹೋಗಿ ಬರುವ ಅಂತ ಹೇಳ್ದ. ಮತ್ತೆ ನಾನು ಅವರ ನಂಬರ್ ಹುಡುಕಿ ಕರೆ ಮಾಡಿದಾಗ ಅದೇ ಶುಕ್ರವಾರ ಬರ್ತೀನಿ, ಏನೋ ಬುಧವಾರ ಏನೋ ಇರಬೇಕು. ಅಲ್ಲಿ ಹೋದ ನಂತರನೇ ನನಗೆ ಗೊತ್ತಾಯ್ತು ಹಿನ್ನೆಲೆ, ಇದು ರಾಜ್ ಶೆಟ್ಟಿ ಅವರ ಸಿನಿಮಾ. ನಾನು ನೋಡುವಾಗ ಅಲ್ಲಿ ಒಂದು 90% ಅವರ ತಯಾರಿಗಳು ನಡೆದಾಗಿದೆ. ಚಿತ್ರೀಕರಣಕ್ಕೆ ಎಲ್ಲ ಬ್ಯಾಗ್ ಎಲ್ಲ ತುಂಬಿಸ್ತಾ ಇದ್ರು. ಮತ್ತೆ ಕಾಸ್ಟ್ಯೂಮ್ ಎಲ್ಲ ಹೆಸರು ಬರೆದು, ಯಾವ್ಯಾವ ಪಾತ್ರದ ಕಾಸ್ಟ್ಯೂಮ್ ಅಂತ ಹೆಸರು ಬರೆದು ಸಪ್ರೇಟ್ ಆಗಿ ಇಡ್ತಾ ಇದ್ರು. ನಾನು ಅವಾಗ ಆ ಕಾಸ್ಟ್ಯೂಮ್ನ ಮಧ್ಯೆ ನಡ್ಕೊಂಡು ಒಳಗೋದದ್ದು ಏನು ಗೊತ್ತಿರ್ಲಿಲ್ಲ. ಆಗ ಅವರು ಕತೆ ಬಗ್ಗೆ ಹೇಳಿದ್ರು. ಕತೆ ನನಗೆ ಪೂರ್ತಿ ಹೇಳಿರ್ಲಿಲ್ಲ. ಆದರೆ ಆ ಕಥೆಯಲ್ಲಿ ಬರುವ ಬೇಬಿ ಅಕ್ಕ ಏನು ಅನ್ನೋದನ್ನ JP ತುಮಿನಾಡ್ ಅವರು ಅದನ್ನ ನನಗೆ ಹೇಳಿದ್ರು. ಆ ಬೇಬಿ ಅಕ್ಕ ಎನ್ನುವ ಪಾತ್ರದ ಸ್ವಭಾವಗಳು ಮತ್ತು ಅವ್ರು ಬೇಬಿ ಅಕ್ಕ ಯಾವ ಸಮಸ್ಯೆಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಅನ್ನೋದನ್ನ ತಿಳಿಸಿದ್ರು. ಇದನ್ನು ಮಾಡ್ಬೋದು ಅಂತ ಅವರದೇ ಆದ ರೀತಿಯಲ್ಲಿ ನನ್ನನ್ನ ಏನು ಸ್ಕ್ರೀನ್ ಟೆಸ್ಟ್ ಅಲ್ಲದಿದ್ರು ಪರೀಕ್ಷೆ ಮಾಡಿದ್ರು. ಮತ್ತೆ ಅಲ್ಲೇ ಹೇಳಿದ್ರು ಅವರು, ನೀವು ನಮಗೆ ಈ ಪಾತ್ರಕ್ಕೆ ನೀವು ಪರವಾಗಿಲ್ಲ, ಆಗ್ಬೋದು, ನಿಮ್ಗೆ ಈ ಸಿನಿಮಾ ಆಗ್ಬೋದಾ ಅಂತ ಒಪ್ಪಿ ಆಗ್ಲೇ ಅಲ್ಲಿಗೆ ಅಂದ್ರೆ 10ನೇ ತಾರೀಕೇನೋ ಭೇಟಿ ಆದಾಗ ನೆನಪು. ಒಂದು ವಾರದಲ್ಲಿ ಶೂಟಿಂಗ್ ಆರಂಭ ಆಗಿತ್ತು. ಮರುದಿನ ಕಾಸ್ಟ್ಯೂಮ್ ಅದು ಇದೆಲ್ಲ ಹೇಳಿ 1 ವಾರದಲ್ಲಿ ಬೆಳ್ತಂಗಡಿಯ ಕಕ್ಕೆ ಪದವು ಅಂತ ಹೇಳುವಂತ ಸ್ಥಳದಲ್ಲಿ ಚಿತ್ರೀಕರಣಕ್ಕೆ ನಾನು ಅವರ ಜೊತೆಗೆ ಜೋಡಿಸಲ್ಪಟ್ಟೆ. ಡೈರೆಕ್ಟ್ ಆಗಿ ಅಂದ್ರೆ ಅಷ್ಟೇ ಟೈಮ್ ಅಷ್ಟೇ ಕಾಲಾವಕಾಶ ಇರುವಂತದ್ದು. ಅದರ ಮೊದಲು ನನಗೆ ಇಂಥ ಒಂದು ಸಿನಿಮಾ ಆಗ್ತಿದೆ ಮತ್ತು ಅಲ್ಲಲ್ಲಿ ಅವರು ಬಹಳಷ್ಟು ಕಡೆಗೆ ಹೋಗಿ ಸ್ಕ್ರೀನ್ ಟೆಸ್ಟ್ ಮಾಡಿ ಕಲಾವಿದರನ್ನೆಲ್ಲ ಆಯ್ಕೆ ಮಾಡಿದ್ದಾರೆ. ಆದ್ರೆ ನಂಗೆ ಇದ್ರದ್ದು ಯಾವ್ದಾದ್ರು ಗೊತ್ತೇ ಇಲ್ಲ. ಅಂದ್ರೆ ಈ ತರ ಸಿನಿಮಾ ಆಗ್ತಿರೋದೇ ಗೊತ್ತಿರ್ಲಿಲ್ಲ. ಆದ್ರೆ ನಾನು ಅಲ್ಲಿಗೆ ಹೋಗುದು ಇತ್ತು. ಆ ವಿಧಿ ನನ್ನನ್ನು ಬೇಬಿ ಅಕ್ಕನನ್ನಾಗಿಸಿ ಈ ಒಂದು ಏನು ಕನ್ನಡ ಚಿತ್ರರಂಗದಲ್ಲಿ ಒಂದು ಕ್ರಾಂತಿ ತರ ಈಗ ಸಿನಿಮಾ ಮೂಡಿ ಬರ್ತದೋ
ಅದರ ಒಂದು ಪುಟ್ಟ ಭಾಗವಾಗಿ ನಾನು ಕೂಡ ಇರೋದು ವಿಧಿಗೆ ಸಮ್ಮತ ಆಗಿತ್ತು ಅಂತ ಅನಿಸುತ್ತೆ. ಮುಖ್ಯವಾಗಿ ಈ ಒಂದು ಮೂವಿಯಲ್ಲಿ ಹೆಚ್ಚಾಗಿ ಉಡುಪಿ ಮತ್ತೆ ಕರಾವಳಿ ಕರ್ನಾಟಕದ ಜನರೇ ಜಾಸ್ತಿ ಇದ್ದಾರೆ, ಅದ್ಭುತ ಕಲಾವಿದರು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಅದರಲ್ಲಿ ತಮ್ಮ ಪ್ರತಿಭೆಗೆ ಖಂಡಿತವಾಗಿ ಆ ಒಂದು ಪಾತ್ರ ಅಂತ ಹೇಳುವಂಥದ್ದು ಅಷ್ಟು ಹಾಸು ಹೊಕ್ಕಾಗಿ ನಿಂತಿದೆ ಅಂತ ಹೇಳ್ಬೋದು. ಪೂರ್ಣಿಮಾ ಅವರೇ, ನೀವೀಗ ನಾನು ಯಾಕೆ ಈ ಒಂದು ಪ್ರಶ್ನೆಯನ್ನ ಕ್ವೆಶನ್ ಅನ್ನ ಯಾಕೆ ಫಸ್ಟ್ ಕೇಳಿದೆ ಅಂತ ಹೇಳಿದ್ರೆ, ಒಂದು ಗೌರಿ ಗಣೇಶದ ಹಬ್ಬದ ಸಂದರ್ಭದಲ್ಲಿ ಧಮಾಕ ಕೊಡ್ತಾ ಇದೆ ಇದು. ಖಂಡಿತವಾಗಿ ಒಂದು ಹಬ್ಬಕ್ಕೆ ಮತ್ತೊಂದು ಹಬ್ಬವಾಗಿ ನಿಮ್ಮ ಒಂದು ಲೈಫಲ್ಲಿ ಇದು ಎಂಟ್ರಿ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಕನೆಕ್ಟೆಡ್ ಆಗಿ ನೀವೀಗ ಗೌರಿ ಗಣೇಶ ಹಬ್ಬವನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀರಾ, ಇದೊಂದು ಡಬಲ್ ಧಮಾಕವನ್ನ ಕೊಡ್ತಾ ಇದೆ. ಸೊ ಈ ಒಂದು ಖುಷಿಯನ್ನ ಹಬ್ಬದೊಟ್ಟಿಗೆ ನೀವು ಹೇಗೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಮೊದಲಿನದಾಗಿ ನೀವು ಹೇಳುವ ಹಿನ್ನೆಲೆಯಲ್ಲೇ ನೋಡಿದ್ರೆ ನನಗೂ ಇದು ಗೌರಿ ಗಣೇಶ ಹಬ್ಬಕ್ಕೆ ಕನೆಕ್ಟ್, ಯಾಕಂದ್ರೆ ನಾನು ಅಲ್ಲಿ ಬೇಬಿ ಪಾತ್ರ ಮಾಡುದು, ಅಲ್ಲಿ ಸಮಸ್ಯೆ ಇರುವುದು ಮಗನದ್ದು. ಹೌದು, ಒಂದು ರೀತಿಯಲ್ಲಿ ಗೌರಿ ಗಣೇಶ ಕಥೆ ಅಂತ ನಾನು ನನ್ನ ಬೇಬೆಕ್ಕನ ಪಾತ್ರದಿಂದ ಕೂತು ಆಲೋಚನೆ ಮಾಡಿದಾಗ ನಂಗೆ ಕಾಣಸಿಗುವಂತ ಚಿತ್ರ. ಹೌದು. ಮತ್ತೆ ಗೌರಿ ಗಣೇಶ ಹಬ್ಬ ಬಂದ್ರೆ ಎಲ್ರು ಸಂಭ್ರಮ ಪಡುವಂತ, ಮುಖ್ಯವಾಗಿ ನಮ್ಗೆ ಹೆಣ್ಣು ಮಕ್ಕಳು ಹಬ್ಬ ಅಂದ್ರೇನೆ ಹೆಣ್ಮಕ್ಳು ಖುಷಿ ಪಡುವಂಥದ್ದು. ಅದರಲ್ಲೂ ಆರಂಭದಲ್ಲಿ ಯುಗಾದಿ ನಂತರ ಬರುವಂತ ಅಷ್ಟಮಿ ನಂತರ ಬರುವಂತದ್ದು ಚೌತಿ. ಬಾಲ್ಯದಲ್ಲಿ ಕೂಡ ನಮ್ಮ ಮನೆಯಲ್ಲಿ ಗಣಪತಿ ಇಡುವಂತ ಸಂಪ್ರದಾಯ ಇರ್ಲಿಲ್ಲ. ಆದ್ರೆ ನಾವೊಂದು ಬಾಡಿಗೆ ಮನೇಲಿದ್ವು, ನಮ್ಮ ಮನೆಯ ಓನರ್ ಅವರು ಗಣಪತಿ ಇಡ್ತಿದ್ರು. ಅದು ಎಲ್ಲಿ ಇಡ್ತಿದ್ರು? ನಮ್ಮ ಊರಿನ ದೇವಸ್ಥಾನದ ವೈದಿಕರ ಮನೆಯಲ್ಲಿ ಇಡ್ತಾ ಇದ್ರು. ಹಾಗೆ ನಮ್ಗೆಲ್ಲ ಹಬ್ಬ ಅಲ್ಲಿ ಗಣಪತಿ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಅಂದ್ರೆ ಆ ಮಕ್ಕಳಿಗೆ ಸಹಜವಾಗಿ ಆ ಕುತೂಹಲ ಸಂಭ್ರಮ, ನಾವು ವಯಸ್ಸಾದ ಹಾಗೆ ಆ ಸಂಭ್ರಮ ಪಡುವಂತಹ ಒಂದು ಆ ಮನಸ್ಸಿದೆ ನಿಜ ನಿಧಾನವಾಗಿ ಕ್ಷೀಣವಾಗ್ತದೆ ಕಾಣಿಸ್ತದೆ. ಮಕ್ಕಳಲ್ಲಿ ಹಾಗಲ್ಲ, ಅದು ಬಹಳ ಜಾಸ್ತಿ ಪ್ರಮಾಣದಲ್ಲಿ ಇರ್ತದೆ. ಹಾಗೆಲ್ಲ ನಾವು ಅಂತಲ್ಲ, ನಮ್ಮ ಕೇರಿಯಲ್ಲಿ ಒಂದಷ್ಟು ಜನ ಮಕ್ಕಳು ನಾವು ಹೋಗುದು ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಇರ್ಲಿಲ್ಲ ವೈದಿಕರ ಮನೆಯಲ್ಲಿ. ಹೊರಗಡೆ ಅವರು ಹಾಲಲ್ಲಿ ಆ ಗಣಪತಿ, ಹಾಲ್ ಅಂದ್ರೆ ಈಗಿನ ಹಾಲ್ ತರ ಅಲ್ಲ, ಚಾವಡಿ ತರ ಸ್ವಲ್ಪ ಊರಾಗಿ ಉದ್ದಕ್ಕಿತ್ತು, ಅಲ್ಲಿ ಗಣಪತಿಯನ್ನು ಇಡ್ತಾ ಇದ್ರು. ನಮ್ಗೆ ಆ ಗಣಪತಿ ನೋಡಿದೆ, ಗಣಪತಿನೇ ನೋಡುದು, ಆದ್ರೂ ಅದೇ ಖುಷಿ. ಮತ್ತೆ ಪ್ರತಿ ಸಲ ನೋಡಿದ ಈಗ ಅಂದ್ಕೊಳ್ದು ಹೊಸದಾಗಿ ಕಾಣಿಸ್ತಿದ್ದೇನೋ ಗಣಪ ನಮ್ಗೆ. ಅಲ್ಲಿ ಹೋಗುದು, ಮುಟ್ಲಿಕ್ಕೆ ಬಿಡ್ತಾರ ನೋಡುದು, ಅಲ್ಲಿ ಒಳಗೆ ಎದುರುಗಿಟ್ಟಿರುವಂತಹ ಅದೇನು ಭಕ್ಷ್ಯಗಳನ್ನೆಲ್ಲ ಇಡ್ತಾರಲ್ಲ ಗಣಪತಿಗೆ, ಅದನ್ನೆಲ್ಲ ಗಮನಿಸುವುದು, ಈ ರೀತಿಯ ಒಂದು ಸಂಭ್ರಮ ನಮ್ಗೆ ಇತ್ತು. ಮತ್ತೆ ಅಲ್ಲಿರುವಂತ ಸಿಹಿ ತಿಂಡಿಗಳನ್ನ ತಿನ್ನುದು, ಇದೆಲ್ಲ ಮನೆಯಲ್ಲಿ ನಮ್ಗೆ ಗಣಪತಿ ಹಬ್ಬಕ್ಕೆ ಚೌತಿಗೆ ಒಂದು ಕಡುಬು ಮಾಡ್ತಾ ಇದ್ರು, ಸಿಹಿ ಕಡುಬು. ಅದನ್ನು ತಿನ್ನುವಂತ ಹಳದಿ ಎಲೆಯಲ್ಲಿ ಮಾಡ್ತಾ ಇದ್ರು, ಅದನ್ನು ತಿನ್ನುವ ಖುಷಿ. ಆದ್ರೆ ನಾನು ಮದುವೆಯಾಗಿ ಬಂದ ನಂತರ ಇಲ್ಲಿ ನನ್ನ ಗಂಡನ ಮನೆಯಲ್ಲಿ ಚೌತಿಯ ವ್ಯಾಖ್ಯಾನ ಆಚರಿಸುವ ವಿಧಾನ ಎಲ್ಲ ಬೇರೆ ಇತ್ತು. ಮನೆಯಲ್ಲಿ ನಮ್ಮಲ್ಲಿ ಗೌರಿ ಹಬ್ಬ ಇದೆ, ಮುಖ್ಯವಾಗಿ ಗಣೇಶ ಹಬ್ಬಕ್ಕಿಂತ ಗೌರಿ ಹಬ್ಬಕ್ಕೆ ನಮ್ಮಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ. ನಮ್ಮ ಸಮುದಾಯದಲ್ಲಿ ಅಂದ್ರೆ ನಮ್ಮ GSB ಸಮುದಾಯದಲ್ಲಿ ವಾಯಣ ಅಂತ ಇದೆ ಅಂತ ಹೇಳ್ತಾರೆ. ಹೌದು, ಅದಂತೂ ಬಹಳ ಖುಷಿಯಲ್ಲಿ ನಮ್ಮಲ್ಲಿ ಈಗಲೇ ನಾವು ಒಂದು 15 ದಿವಸ ಮೊದ್ಲೇ ಎಲ್ಲ ತೆಂಗಿನಕಾಯಿನೆಲ್ಲ ರೆಡಿ ಮಾಡುವಂತದ್ದು, ಅದೇ ಒಂದು ಖುಷಿ. ಎಷ್ಟು ಜನ ಅಂದ್ರೆ ನಮ್ಮಲ್ಲಿ ಅವಿಭಕ್ತ ಕುಟುಂಬ ಮೊದ್ಲಿತ್ತು, ಈಗ ಎಲ್ರು ಕೆಲಸದ ಇದರಿಂದ ಹೊರಗಿದ್ದಾರೆ, ಅದ್ರ ಚೌತಿಗೆ ಎಲ್ರು ಮನೆಗೆ ಬರ್ತಾರೆ. ಆ ಎಲ್ರು ಸೇರ್ತೀವಿ ಅನ್ನೋದೇ ಒಂದು ಸಂಭ್ರಮ, ಅದೇ ಒಂದು ಹಬ್ಬ. ಅದ್ರ ಜೊತೆಗೆ ಹೆಣ್ಮಕ್ಳು ಅಂದ್ರೆ ನಾವು ಅಣ್ಣ ತಮ್ಮಂದಿರ ಹೆಂಡತಿಯರು ಸೇರುದು, ಅವರಿಗೆಲ್ಲ ಅವ್ರು ಬರ್ತಾರ ಇವ್ರು ಬರ್ತಾರ, ಅವ್ರಿಗೆ ಫೋನ್ ಮಾಡಿ ಕೇಳಿ, ಬೆಂಗಳೂರಿಗೆ ಫೋನ್ ಮಾಡಿ, ಡೆಲ್ಲಿಗೆ ಫೋನ್ ಮಾಡಿ ಅಂತ. ಮತ್ತೆ ಅವರ ಲೆಕ್ಕದ ತೆಂಗಿನಕಾಯಿಗಳನ್ನ ಅದು ಸಿಪ್ಪೆ ಎಲ್ಲ ತೆಗೆದು ಕೆರ್ಸಿಡುವ, ಅದನ್ನೆಲ್ಲ ತೆಗೆದು ಚಂದ ಮಾಡುದು, ಅದನ್ನ ಹಳದಿ ನೀರೆಲ್ಲ ಹಾಕಿ ಅದು ಅಲಂಕರಿಸು, ಇದು ಎಲ್ಲವೂ ಕೂಡ ಅಂದ್ರೆ ಗೌರಿಯ ಮುಖವನ್ನ ಹೋಲುವಂತದನ್ನ ನಾವು ನಮ್ಮ ಮನೆಯಲ್ಲೇ ಮಾಡ್ತೇವೆ, ಬುಟ್ಟಿಯಲ್ಲಿ ಇಟ್ಟು ಅದನ್ನ ಅಲಂಕರಿಸುವಂತ. ಮತ್ತೆ ಆ ಏನು ನಾರಿಕೇಳ ಅಥವಾ ನಾವು ತೆಂಗಿನಕಾಯಿ ಅಂತ ಹೇಳ್ತೀವಿ, ಅದ್ರಲ್ಲಿ ನಾವು ಗೌರಿಯನ್ನ ನೋಡ್ತಾ ಇರ್ತೇವೆ. ಅವಳ ಆ ಕಣ್ಣುಗಳಲ್ಲಿ ಆ ತಾಯಿಯ ಕಣ್ಣುಗಳನ್ನು ನೋಡೋದೇನು, ಇದು ಖುಷಿ ಕೊಡುವಂಥದ್ದು. ಇದು ಯಾವ್ದು ಇಲ್ಲಿ ಮಾಡುವಂತ ಕೆಲಸಗಳು ಕೆಲಸ ಅಲ್ಲ, ಅದು ಸಂಭ್ರಮದ ತುಣುಕುಗಳು. ಹೌದು, ಖಂಡಿತವಾಗಿ ಅದೊಂದು ನಮ್ಗೆ ಸಾಂಪ್ರದಾಯಿಕವಾಗಿ ಬಂದಿರುವ ಆಚರಣೆ ಅಂತ ಹೇಳ್ಬೋದು. ಮತ್ತು ಅದರಲ್ಲಿ ಒಂದು ವಿಭಿನ್ನವಾದ ಒಂದು ಖುಷಿ ಅಂತ ಹೇಳ್ಬೋದು, ಅದನ್ನ ಬಣ್ಣಿಸ್ಲಿಕ್ಕೆ ಕಷ್ಟ ಆಗ್ಬೋದು. ಮತ್ತೆ ಸಾಮೂಹಿಕವಾಗಿ ಯಾವ್ದನ್ನು ನಾವು ಮಾಡಿದಾಗ ಯಾವುದೇ ಸಂಭ್ರಮ ಅದರ ಪ್ರಮಾಣ ಜಾಸ್ತಿ, ಯಾಕಂದ್ರೆ ನಾವು ಒಬ್ಬರೇ ಖುಷಿ ಪಡೋದು, ಸಂಭ್ರಮವನ್ನು ಎಲ್ಲರೊಟ್ಟಿಗೆ ಹಂಚಿಕೊಳ್ಳೋದು ಖುಷಿ. ದುಃಖ ಹಾಗೆ ಆಗುದಿಲ್ಲ, ನಿಜ ದುಃಖ ಏಕಾಂತದಲ್ಲಿ ಬರುವಂತದ್ದು. ಅದರಿಂದ ಎಲ್ಲರ ಜೊತೆಯಾಗಿ ದೇವಿಗೆ ನಮಸ್ಕಾರ ಮಾಡೋದು, ಅವಳ ಹೆಸರನ್ನ ಹೇಳ್ತಾ ಅಷ್ಟೋತ್ತರಗಳನ್ನೆಲ್ಲ ಹೇಳ್ತಾ ದೇವಿಗೆ ಪ್ರಣಾಮ ಮಾಡೋದಿರ್ಬೋದು, ಆರತಿ ಮಾಡೋದಿರ್ಬೋದು, ಬಂದವರಿಗೆಲ್ಲ ಆ ವಾಯಣನ ಅಂದ್ರೆ ಆ ತೆಂಗಿನಕಾಯಿನ ಕೊಡುದು, ಅವರ ಕಾಲು ಹಿಡಿಯುದು, ಎಲ್ಲವೂ ಕೂಡ ಖುಷಿ ಕೊಡುವಂತ ವಿಷಯಗಳು. ಇನ್ಯಾರಿಗೆ ಕೊಡುವ, ಅವ್ರಿಗೆ ಕೊಡುವ, ನಿಮ್ಗೆ ಕೊಡೋದು, ನೀವು ನಮ್ಗೆ ಕೊಡೋದು,
ಈ ಮುತ್ತೈದೆಯರ ಈ ಸಂಭ್ರಮ ಇದೆಯಲ್ಲ, ಗಂಡು ಮಕ್ಕಳಿಗೆ ಹೀಗೆಲ್ಲ ಆಗೋದಿಲ್ಲ. ಯಾಕಂದ್ರೆ ಸಂತೋಷ ಅನ್ನೋದೇ ನಮ್ಮ ಹೆಣ್ಮಕ್ಳ ಜಾಸ್ತಿ. ನಾವು ಖುಷಿ ಪಡುವಷ್ಟು ಅವ್ರಿಗೆ ಪಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರಿಗೆ ಅಂತ ವಿಧಾನಗಳು ಸಹ ಇಲ್ಲ ಅಂತ ನಾನು ಅನ್ಸುದು. ಹಬ್ಬ ಹರಿದಿನದ ಆಚರಣೆಯಲ್ಲಿ ಹೆಣ್ಣು ಮಕ್ಕಳ ಒಂದು ಸಂಭ್ರಮ ಜಾಸ್ತಿ ಆಗಿರ್ತದೆ ಅಂತ ಹೇಳುದನ್ನ ಈಗ ನಿಮ್ಮ ಎಕ್ಸೈಟ್ಮೆಂಟ್ ಅಲ್ಲೇ ಗೊತ್ತಾಗ್ತದೆ. ಗೌರಿ ಪೂಜೆನ ಎಷ್ಟು ಸಂಭ್ರಮದಿಂದ ಆಚರಿಸ್ತೀರಿ. ಅದೇ ನಾವು ಸೀರೆ ಇರ್ಬೋದು, ಉಡುಗೆ ತೊಡುಗೆ ಇರ್ಬೋದು, ಆಭರಣ ಹಾಕೊಳ್ಳೋದು ಇರ್ಬೋದು, ಅಥವಾ ಎಲ್ಲರನ್ನು ಕರೆಯೋದು ಸಂತೋಷ ಇರ್ಬೋದು, ಅಡುಗೆ ಮಾಡೋ ಸಂತೋಷ ಇರ್ಬೋದು. ಗಂಡ್ ಮಕ್ಳಿಗೆ ಎಲ್ಲಿದೆ ಇದೆಲ್ಲ? ಆದ್ರೆ ಗಂಡ್ ಮಗುವಿಗೆ ನಾವ್ ಇದನ್ನ ಕಲಿಸ್ಬೇಕು ಈಗಿನ ಕಾಲದಲ್ಲಿ ನಿಜವಾಗಿ. ಯಾಕಂತ ಹೇಳಿದ್ರೆ ಅವರು ಕೂಡ ಮುಂದೆ ಇದನ್ನ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಈಗ ನಾವು ಕೂಡು ಕುಟುಂಬದಿಂದ ಬಂದಿರ್ತೇವೆ, ಈಗ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿಯನ್ನ ಲೀಡ್ ಮಾಡ್ತಿರ್ತೇವೆ, ಬಟ್ ಮುಂದೆ ಅವರು ಕೂಡ ಇದರಲ್ಲಿ ಖಂಡಿತವಾಗಿ ಭಾಗಿಯಾಗಬೇಕಾಗ್ತದೆ. ನಮ್ಮಲ್ಲಿ ಮಾಡಿದಂತ ಅಡುಗೆ ಬಳಸಕ್ಕೆಲ್ಲ ನಮ್ಮ ಹುಡುಗರು ಬರ್ತಾರೆ, ಖಂಡಿತವಾಗಿ ಸಹಕಾರ ಕೊಡ್ತಾರೆ. ನಾವು ಅಡುಗೆ ಮಾಡಿದ್ರೆ ಸಹ ನಮ್ಮಲ್ಲಿ ಈಗ ಅಣ್ಣ ತಮ್ಮಂದಿರ ಮಕ್ಕಳೆಲ್ಲ ಇದ್ದಾರಲ್ಲ, ಈ ಸಣ್ಣ ಸಣ್ಣ ಹುಡುಗರು ಅವರೆಲ್ಲ ಬರ್ತಾರೆ. ಪಚ್ಚಿ ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಅಮ್ಮ ಕೂತ್ಕೊ, ನಾವು ಬಳಸ್ತೇವೆ ಅಂತ ಅವ್ರಿಗೂ ಒಂಥರ ಸಂಭ್ರಮ ಇದೆ. ಆದ್ರೆ ಇಲ್ಲಿ ಗೌರಿ ಗಣೇಶ ಹಬ್ಬ ಅಂತ ಹೇಳುವಂತದ್ದು ಬಹಳಷ್ಟು ಸಂಭ್ರಮದಿಂದ ಕೂಡಿರುವಂತಹ. ಮರುದಿನ ಗಣಪತಿ ಹಬ್ಬ ಇದೆ. ಗಣಪತಿ ಹಬ್ಬವನ್ನ ಹೇಗೆ ಆಚರಿಸ್ತೀವಿ? ನಮ್ಮಲ್ಲಿ ಗೌರಿ ಹಬ್ಬ ನಮ್ದು, ಹೌದು, ನಾವು ಸಂಭ್ರಮ ಜಾಸ್ತಿ. ಗಣಪತಿ ಹಬ್ಬದಲ್ಲಿ ನಮ್ಮ ಅಡುಗೆಯ ಸಂಭ್ರಮ ಜಾಸ್ತಿ. ಯಾಕಂದ್ರೆ ಗಣಪ ಅಂದ್ರೆ ಯಾಕಂದ್ರೆ ಅವ ತಿಂಡಿ ಪೋತ, ಅವನಿಗೆ ಎಷ್ಟು ಭಕ್ಷ್ಯ ಇದ್ರೂ ಬೇಕು. ಅದ್ರಿಂದಾಗಿ ನಮ್ಮಲ್ಲಿ ಬಹಳ ಅಂತಲ್ಲ, ಒಂದ್ 2-3 ಬಗೆದ್ದು ಪಂಚಗಜ್ಜ ಇದೆ, ಮತ್ತೆ ಅಪ್ಪ ಇದೆ, ಕಡುಬು ಮಾಡೋದು, ಮತ್ತೇನು ಗುಂಡ ಮಾಡುವಂಥದ್ದು, ಪತ್ರೊಡೆ, ಈ ತರ ಒಂದಷ್ಟು ಅಡುಗೆಗಳು ನಮ್ಗೆ ಗೌರಿ ಹಬ್ಬದ ದಿನ ಇಲ್ಲಿ ಅಡುಗೆ ಮುಗಿಸಿ ಆದ ನಂತರ ಮರುದಿನಕ್ಕೆ ತಯಾರಿಯೇ ಶುರುವಾಗಿರುತ್ತದೆ. ಮಲಗೋಗೆಲ್ಲ ನಾವು 10-11 ಗಂಟೆ ಆಗ್ತದೆ. ಯಾಕಂದ್ರೆ ಅದು ಕಡ್ದು ಹಿಡಿದು ಇದು ಹುಡಿ ಮಾಡೋದು, ಪ್ರಸಾದಕ್ಕೆ ಕಡಲೆ ಹುರಿಯುದು, ಹುಡಿ ಮಾಡೋದು, ಎಲೆ ಎಲ್ಲ ತಂದು ಕ್ಲೀನ್ ಮಾಡಿ ಇಡುದು. ಏನು ನಾವು ಪತ್ರೊಡೆ ಮಾಡ್ತೇವೆ, ಅದಕ್ಕೆ ಕೆಸುವಿನ ಎಲೆಯನ್ನು ತಂದು ತೊಳೆದು ಒರೆಸಿ ಎಲ್ಲ ಇಡುವಂಥದ್ದು, ಈ ಹಲಸಿನ ಎಲೆಯನ್ನು ತೊಳೆದಿಡುವಂಥದ್ದು, ಅದನ್ನು ಮತ್ತೆ ಕೂತು ಅದನ್ನ ಮಾಡುವಂಥದ್ದು, ಕಡ್ಬಿಗೆ ಬೇಕಾದ ಈ ರೀತಿ ತಯಾರಿಗಳೇ ಇರ್ತದೆ ಮೊದಲಿನ ದಿವಸ. ತಯಾರಿಯ ಮಧ್ಯದಲ್ಲಿ ನಾವು ಹೆಂಗಸರೆಲ್ಲ ಸೇರ್ಕೊಂಡು ಇದ್ದಾರೆ ಅಂತ ಹೇಳುವಾಗ ಅದ್ರ ಮಧ್ಯದಲ್ಲಿ ಸ್ವಲ್ಪ ಗಮ್ಮತ್ ಕೂಡ ಇರ್ತದೆ. ಸೊ ಎಲ್ಲ ಕೂಡು ಕುಟುಂಬದವರು ಸೇರ್ಕೊಂಡು ನೀವು ಈ ಒಂದು ಮರುದಿನ ಮಾತ್ರ ನಮ್ಮಲ್ಲಿ ಗಂಡಸರು ಕೂಡ ಬರ್ತಾರೆ ಅಡುಗೆ ಮನೆಗೆ. ಸ್ವಲ್ಪ ತೆಂಗಿನಕಾಯಿ ಹೆರೆದು ಕೊಡುವಂಥದ್ದು, ಇಂಥ ಚಿಕ್ಕ ಪುಟ್ಟ ಕೆಲಸ ಮಾಡ್ಲಿಕ್ಕೂ ಬರ್ತಾರೆ. ಅಂತೂ 2 ದಿನ ಪೂರ್ತಿ ತುಂಬಾ ಖುಷಿಯಲ್ಲಿ ನೀವು ಗೌರಿ ಗಣೇಶವನ್ನ ಆಚರಿಸ್ತೀರಿ. ಸೊ ಮೇಡಮ್, ನೀವೀಗ ಗೌರಿ ಗಣೇಶವನ್ನ ಆಚರಿಸ್ತೀರಿ ಅಂತ ಹೇಳಿದ್ರಿ, ಹಾಗೆ ಹೊರಗೆ ಇರ್ತದೆ, ಮನೆಯಲ್ಲಿ ಬಿಟ್ಟು ಹೊರಗೆ ಕೂಡ ಬಹಳಷ್ಟು ಕಡೆಯಲ್ಲಿ ಗಣೇಶನನ್ನ ಆರಾಧಿಸ್ತಾರೆ. ಗಣಪತಿಯನ್ನ ನೋಡ್ಲಿಕ್ಕೆ ಹೋಗುವ ಸಂಭ್ರಮ ಇದೆಯಾ ನಿಮ್ಮ ಮನೆಯಲ್ಲಿ? ಇದೆ, ಆದ್ರೆ ನಮ್ಗೆ ಏನಂದ್ರೆ ಸಮಯ ಸಿಗೋದು ಕಡಿಮೆ ಇರ್ತದೆ. ನಮ್ಗೆ ಅದೇ ದಿನ ನಮ್ಮಲ್ಲಿ ಗಣಪತಿ ಮೂರ್ತಿ ಇಲ್ಲ ಇಡುವಂಥದ್ದು. ಅದರ ಬದಲಿಗೆ ಗಣಪತಿ ಚಿತ್ರ, ಈಶ್ವರ ಪಾರ್ವತಿ ಗಣಪತಿ ಚಿತ್ರ, ಅದಕ್ಕೆ ಬಿದಿರಿನ ಏನೋ ಎಲೆ ತರ ಮಾಡಿ ಬಿದಿರಿದ್ದು ಏನೋ ಹಾಕಿ ಆತರ ಏನೋ ಮಾಡ್ತಾರೆ. ಸಂಜೆ ಇದೆಲ್ಲ ಮುಗ್ದ ನಂತರ ವಿಸರ್ಜನೆ ಕಾರ್ಯಕ್ರಮ ಎಲ್ಲ ಇರ್ತದೆ. ಅದೇ ದಿನ ಸಂಜೆ ಇರ್ತದೆ. ಹೌದು, ಹಾಗಾಗಿ ಇದೆಲ್ಲ ಮುಗ್ದು ಒಮ್ಮೆ ಕೆಲಸ ಎಲ್ಲ ಮುಗ್ದಿರುತ್ತೆ. ಆಮೇಲೆ ಪಾತ್ರೆ ತೊಳೆದು ಅದು ಇದು ನಾವು ಹೆಂಗಸರೆಲ್ಲ ಸೇರ್ಕೊಂಡು ಮಾತಾಡೋದು. ಯಾಕಂದ್ರೆ ಮರುದಿನ ಬಂದವರು ಹೋಗ್ತಾರಲ್ಲ ಬೆಂಗಳೂರು, ಅಲ್ಲಿ ಅವ್ರವರ ಕೆಲಸಕ್ಕೆ. ಅದರಿಂದ ಆದಷ್ಟು ನಮ್ಗೆ ಮಾತೇ ಖುಷಿ ಅಲ್ಲ, ಮಾತು ಆಗಿರ್ತದೆ. ಆ ನಂತರದಲ್ಲಿ ಅದೆಲ್ಲ ಭಜನೆ ಸಂಜೆ ಹೊತ್ತಿಗೆ ಮಾಡ್ತೀವಿ. ವಿಸರ್ಜನೆ ಮಾಡೋ ಮೊದಲು ಎಲ್ಲರೂ ಸೇರಿ ಭಜನೆ ಎಲ್ಲ ಆಗಿ ವಿಸರ್ಜನೆ ಆಗುವಾಗಲೇ 7:30 ಆಗ್ತದೆ. ಆಮೇಲೆ ನಮ್ಮ ಊರಿನಲ್ಲಿ 1-2 ಕಡೆ ಸಾರ್ವಜನಿಕ ಗಣೇಶನನ್ನು ನೋಡ್ಲಿಕ್ಕೆ ಹೋಗುದು. ಅಂತಹ ಸ್ವಲ್ಪ ಬಿಡು ಸಿಕ್ಕಿದ್ರೆ ಉಡುಪಿ ಆಚೆ ಬರೋದು. ಹಾಗೆ ಸೊ ಅಂತೂ ನೀವು ಗೌರಿ ಗಣೇಶ ಹಬ್ಬದಂದು ಬಹಳಷ್ಟು ಬ್ಯುಸಿ ಆಗಿರ್ತೀರಾ. ಅಂಡ್ ಆ ಸಂಭ್ರಮ ಅಂತ ಹೇಳುವಂಥದ್ದು ಇಡೀ ಫ್ಯಾಮಿಲಿಯಲ್ಲಿ ಖುಷಿಯಿಂದ ನೀವು ಈ ಒಂದು ದಿನವನ್ನ ಕಳಿತೀರಾ. ಹಾಗೆ ಈ ಒಂದು ಇವತ್ತಿನ ಒಂದು ಸಂದರ್ಭ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಈ ವರ್ಷ ಇನ್ನೂ ವಿಶೇಷವಾಗಿರ್ಬೋದಾ? ಇಲ್ಲ, ಇದಕ್ಕೂ ಸಂಬಂಧ ಇಲ್ಲ. ಆದ್ರೂ ಇವತ್ತಿನವರೆಗೂ ಮನಸ್ಸಿಗೆ ಸಂಬಂಧಪಟ್ಟದ್ದು ಅಲ್ಲ, ಇವತ್ತಿನವರೆಗೂ ನಿಮ್ಮ ಫ್ಯಾಮಿಲಿಯವರು ಈಗ ಬೇರೆ ಬೇರೆ ನೀವು ಮೂವೀಸ್ ಅಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ, ರಂಗಭೂಮಿ ಕಲಾವಿದೆ ಕೂಡ ಹೌದು, ಎಲ್ಲ ದಿವಸಗಳಲ್ಲಿ ಬ್ಯುಸಿ ಆಗಿರ್ತೀರಾ. ಹಾಗಿರುವಾಗ ನಿಮ್ಮ ಒಂದು ಆಕ್ಟಿಂಗ್ಗೆ ನಿಮ್ಮ ಮನೆಯವರೇ ನಿಮ್ಗೆ ಕಾಲಿಳಿದ ಒಂದು ಪ್ರಸಂಗ ಏನಾದ್ರೂ ನೆನಪಿದೆಯಾ ನಿಮ್ಗೆ? ಇದು ಪೂರ್ತಿಯಾಗಿ ನನ್ನ ವೈಯಕ್ತಿಕ ಬದುಕಿನ ಸಂಭ್ರಮ ಅಂತ ಅನಿಸ್ತದೆ. ಹಾಗಂತ ನಮ್ಮ ಮನೆಯವರಿಂದ ಅಡ್ಡಿಲ್ಲ. ಆದ್ರೆ ಈ ಸೂಫ್ರಮ್ ಸೋ ಏನು ಬಂದಿದೆ ಬೇಬೇಕಾಗಿದೆ, ಅದು ಅವರು ಖುಷಿ ಪಟ್ಟಿದ್ದಾರೆ. ಆದ್ರೆ ನನ್ನ ಗಂಡನ ಖುಷಿ ಪಡೆದವರೆಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಏಜ್ನ ತನಕ ನನ್ನ ಅಮ್ಮ ಕೂಡ ನನ್ನ ಜೊತೆ ಇದ್ದಾರೆ, ಅವರಿಗೂ ಒಂಥರ ಸಂಭ್ರಮ ಇದೆ. ಆದ್ರೆ ನನ್ನ ಗಂಡನ ಸ್ವಭಾವದ ಅವ್ರು ಇರುವುದು ಹಾಗೆ, ಯಾವ್ದು ಖುಷಿಯನ್ನಾಗ್ಲಿ ದುಃಖವನ್ನಾಗ್ಲಿ
ಬಹಳ ಬೇಸರದ ವಿಷಯ ಸಹ. ನಾನು ಹಾಗೆ ಅಂತ ಮಾಡುವಂಥದ್ದಿಲ್ಲ. ಏನಿದ್ರು ಅವ್ರು ಸ್ಥಿತಪ್ರಜ್ಞರು ಸ್ವಲ್ಪ. ಹೌದು, ಚೆನ್ನಾಗಾಗಿದೆ, ಖುಷಿಗೂ ಅಷ್ಟೇ ಬೇಸರಕ್ಕೂ ಅಷ್ಟೇ. ಆದ್ರೆ ನಿಜವಾಗಿ ಅವರಿಗೂ ಖುಷಿ ಆಗೇ ಇದೆ. ಬೇಸರಗಳ ಕೆಲವು ದುಃಖ ಏನಾದ್ರು ವಿಷಯ ಆದ್ರೂ ಕೂಡ ಅಷ್ಟೇ. ಅವ್ರೇನು ತುಂಬಾ ನನ್ನ ಹಾಗೆ ವಿಪರೀತ, ನಾವು ಕಲಾವಿದರಿಂದ ಆಗಿರೋದ್ರಿಂದ, ಕಲಾವಿದೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ನಮ್ಮ ಉತ್ಪ್ರೇಕ್ಷೆ ಇರ್ತದೆ ಏನು. ಅವ್ರು ಆತರ ಎಲ್ಲ ಮಾಡೋದಿಲ್ಲ. ಆದ್ರೆ ಸಹಜವಾಗಿ ಖುಷಿ ಇದೆ ಅವರಿಗೆ. ಮ್ಯಾಮ್, ನೀವು ಈ ಒಂದು ರಂಗಭೂಮಿ ಕಲಾವಿದೆಯಾಗಿ ಹೋಗ್ಬೇಕು ಅಂತ ಹೇಳುವಾಗ ಮೊದಲೇ ಎಲ್ಲ ಎಣಿಸಿದ್ರ, ನಾನು ಹೀಗೆ ಚಲನಚಿತ್ರಗಳಲ್ಲಿ ಭಾಗಿಯಾಗಬೇಕು, ಇಂತಹ ಒಂದು ಪಾತ್ರಗಳನ್ನೆಲ್ಲ ನಿಭಾಯಿಸ್ಬೇಕು ಅಂದ್ರೆ ಕನಸಿರ್ತದೆ, ಪ್ರತಿಯೊಬ್ಬನಿಗೂ ಒಂದು ಕನಸಿರ್ತದೆ. ಸೊ ಅಂತ ಕನಸು ಏನಾದ್ರೂ ನೀವು ಕಂಡಿದ್ಯಾ ನೀವು ರಂಗಭೂಮಿಗೆ ಎಂಟ್ರಿ ಆಗ್ಬೇಕಾದ್ರೆ? ಕನಸು ಅಂದ್ರೆ ನೀವು ತೇನ್ ಸಿಂಗ್ ಒಂದು ಕತೆ ಕೇಳಿರ್ಬೋದು. ತೇನ್ ಸಿಂಗ್ ಅವರು 42 ವರ್ಷಕ್ಕೆ ಏನು ಮೌಂಟ್ ಎವರೆಸ್ಟ್ ಏರಿದಾಗ ಪತ್ರಕರ್ತರು ಕೇಳಿದ್ರಂತೆ, ಅಂದ್ರೆ 42 ವರ್ಷ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮಿಡ್ಲೇಜಿಗೆ ಹತ್ರ ಬಂದ ಹಾಗೆ. ಈ ವಯಸ್ಸಿನಲ್ಲಿ ಅಂತ ಟ್ರೆಕ್ಕಿಂಗ್ ಅಷ್ಟೇ ಹತ್ರಕ್ಕೆ ನೀವು ಹೋಗುದು, ಆ ದಾಖಲೆಯನ್ನ ಮಾಡುವಂಥದ್ದು ಕಷ್ಟನಂತ. ಅದಕ್ಕೆ ಅವ್ರು ಒಂದು ಉತ್ತರ ಕೊಟ್ಟಿದ್ರಂತೆ. ಯಾರು ಹೇಳಿದ್ದು ನಾನು ಇವಾಗ ಹತ್ತಿರೋದು ಅಂತ? ನಾನು ಬಾಲ್ಯದಲ್ಲಿ ಇರುವಾಗಲೇ ಅವರು ಏನದು ಅಲ್ಲಿಯ ಬುಡಕಟ್ಟು ಶೆಫ್ ಎಂತ ಯಾವುದೋ ಕುರಿ ಮೇಯಿಸುವಂತ ಜನಾಂಗ ಅವರದು. ಅವರ ಅಮ್ಮ ಆ ಹಿಮಾಲಯದ ತಪ್ಪಲಿಗೆ ಮಗನನ್ನು ಕುರಿಗಳ ಜೊತೆ ಕರ್ಕೊಂಡು ಹೋಗ್ತಿದ್ರಂತೆ. ಕುರಿಗಳನ್ನ ಬಿಟ್ಟ ನಂತರ ತಾಯಿ ಹೇಳ್ತಿದ್ರಂತೆ, ಈ ಮೌಂಟ್ ಎವರೆಸ್ಟ್ ಅಂತ ನೋಡ್ ಮಗ, ಆ ಪರ್ವತದ ಹೆಸರು ಮೌಂಟ್ ಎವರೆಸ್ಟ್, ಹಿಮಾಲಯದಲ್ಲಿ ಅತಿ ಎತ್ತರದ ಪರ್ವತ ಅದು, ಇದುವರೆಗೆ ಅದನ್ನು ಯಾರು ಹತ್ಲಿಲ್ಲ, ಒಂದಿನ ನೀನ್ ಹತ್ತೀಯ ಅಂತ ತಾಯಿ ಹೇಳ್ತಾ ಇದ್ಲಂತೆ. ಆಮೇಲೆ ತಾಯಿ ಹೋಗ್ತಾ ಇದ್ಲು ಮಗನನ್ನು ಮತ್ತೆ ಕುರಿಗಳನ್ನು ಬಿಟ್ಟು. ಇವ್ರಿಗೆ ಕುರಿ ಮೇಯಿಸುವ ಕೆಲಸ. ಆ ಕುರಿಗಳನ್ನ ಮೇಯ್ಲಿಕ್ಕೆ ಬಿಟ್ಟು ಈ ಹುಡುಗ ಆ ಪರ್ವತವನ್ನ ನೋಡ್ತಂತೆ. ನೋಡಿದಾಗ ಅವನ ಮನಸ್ಸು ಅದರ ತುದಿಗೆ ಹೋಗ್ತಾ ಇತ್ತು, ಬರ್ತಾ ಇತ್ತು. ಅದಕ್ಕೆ ಅವರು ಏನು ಇಲ್ಲಿ ದಾಖಲೆ ಮಾಡಿದ ನಂತರ ಅವ್ರು ಹೇಳ್ತಿದ್ದೆ, ನಾನು ಬಾಲ್ಯದಿಂದಲೂ ದಿನಕ್ಕೆ ಒಂದು 50 ಸಲ ಮೇಲೆ ಹೋಗ್ತಿದ್ದೆ, ಕೆಳಗೆ ಹೋಗ್ತಿದ್ದೆ. ಈಗ ನನ್ನ ದೇಹ ಹೋಗಿ ಆ ಸಾಧನೆಯನ್ನ ಮಾಡಿರೋದು, ಮನಸ್ಸು ಆಗ್ಲೇ ಮಾಡಿ ಆಗಿದೆ. ಅಂದ್ರೆ ನಾವು ಯಾವುದೋ ಒಂದು ಸಂಕಲ್ಪ ಮತ್ತು ಕಲ್ಪನೆಗಳನ್ನ ಒಳಗಿನ ಒಂದು ಚಿತ್ರಣವನ್ನು ಕೊಡ್ತಾ ಹೋಗ್ತೇವಲ್ಲ, ಆ ಚಿತ್ರ ನೀವು ರಾಮಾಯಣದಲ್ಲಿ ಸೀತೆದು ಕತೆ ಚಿತ್ರಕ್ಕೆ, ರಾವಣನ ಚಿತ್ರಕ್ಕೆ ಜೀವ ಕೊಡುವಂಥದ್ದು. ಅಂದ್ರೆ ಅದೊಂದು ಪ್ರತಿಮೆ. ನಿಮ್ಮ ಮನಸ್ಸಿನಲ್ಲಿ ಯಾವ ಚಿತ್ರವನ್ನ ನೀವು ಮೂಡಿಸಿ ಅದಕ್ಕೆ ಜೀವ ಕೊಡ್ತೀರೋ ಅದು ವಾಸ್ತವದಲ್ಲಿ ಒಂದು ದಿನ ಜೀವ ಪಡಿತದೆ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ನಾನು ಮಕ್ಕಳಿಗೆ ಹೇಳುದು, ಕಲ್ಪನೆಯನ್ನ ತಂದೆ ತಾಯಿಗಳಿಗೆ ಕೂಡ ನಿಮ್ಮ ಮಕ್ಕಳಿಗೆ ಕಲ್ಪನೆಯ ಶಕ್ತಿಯನ್ನ ಕೊಡಿ, ಅವರಿಗೆ ಚಂದದ ಚಿತ್ರಗಳನ್ನ ಚಿತ್ರಿಸುವಂತಹ ಶಕ್ತಿಯನ್ನ ಕೊಡಿ, ಆ ಕನಸನ್ನು ಹುಟ್ಟಿಸುವಂತಹ ಒಂದು ಕನಸನ್ನ ನೀವು ಕೊಡಿ. ಅವ್ರ ಆಗ ಜೀವ ಕೊಡ್ಲಿ. ಬರೀ ಏನೋ ಕಂಪ್ಯೂಟರ್ಲಿ ಆಟ ಆಡೋದು ಇದೆಲ್ಲ ಮಾಡ್ತಾ ಅದನ್ನ ನಾವು ಅವರ ಜಗತ್ತನ್ನು ಕುಗ್ಗಿಸ್ತಾ ಇದ್ದೇವೆ ಕೆಲವು ಕಡೆಯಲ್ಲಿ ಅಂತ ಅನಿಸುತ್ತೆ ನಮ್ಗೆಲ್ಲ. ಆಗ ಯಕ್ಷಗಾನ ಇತ್ತು, ನಾಟಕಗಳಿದ್ವು, ಹೊರಗೆ ಸ್ವಚ್ಛಂದವಾದಂತ ಬಾಲ್ಯ ಇತ್ತು, ಎಲ್ಲರ ಜೊತೆಗೆ ಹಾರಿ ಕುಣಿದು ಅಲ್ಲಿ ಒಂದು ಜಗತ್ತಿತ್ತು, ಕಲ್ಪನಾ ಲೋಕ ಇತ್ತು. ಹೌದು. ಅಲ್ಲಿ ಆಗ ನಾನು ಈಗ ಪೇಪರಲ್ಲೆಲ್ಲ ಸಿನಿಮಾದ ಈಗಲೂ ಬರುತ್ತೆ ಬಿಡಿ, ಸಿನಿಮಾದ ಚಿತ್ರಗಳು ಬರ್ತದಲ್ಲ, ಆವಾಗೆಲ್ಲ ನಾವು ಚಿಕ್ಕದಿರುವಾಗ ಆರತಿಯವರು ಅಭಿನಯಿಸಿದ ಕೆಲವು ಚಿತ್ರಗಳು ಅದರ ಚಿತ್ರ ಬರ್ತಾ ಇತ್ತು. ನಾನಾಗೆಲ್ಲ ಮನೆಗೆ ಹೋಗುದು, ಅಮ್ಮನ ಸೀರೆಯನ್ನು ನನ್ನ ಡ್ರೆಸ್ ಮೇಲೆ ಹಾಕೋದು, ನಾನು ಕೂಡ ಹೀಗೆ ನಿಲ್ಲುದು. ಅಂದ್ರೆ ನನ್ನ ಮನಸ್ಸಲ್ಲಿ ನಾನೇ ಆರತಿ. ಮತ್ತೆ ಆಗ ಯಾವುದೇ ವಿಪರೀತ ಕಾದಂಬರಿಗಳನ್ನು ಓದ್ತಾ ಇದ್ವು ಆಗ ನಾವು. ನೀವು ನಂಬಲಿಕ್ಕಿಲ್ಲ, ಎಕ್ಸಾಮಿನ ಮೊದಲಿನ ದಿನ ಕೂಡ ಒಂದು ಕಾದಂಬರಿ ಪೂರ್ತಿ ಮಾಡಿ SSLC ಎಕ್ಸಾಮ್ ಮರುದಿನ ಎಕ್ಸಾಮಿಗೆ ಓದೋದು ಇದೆ. ಈ ಕಾದಂಬರಿಯಲ್ಲಿ ಓದುವಾಗ ಅಲ್ಲಿ ಪಾತ್ರ ಚಿತ್ರಣಗಳನ್ನು ಲೇಖಕರು ಕಾದಂಬರಿಕಾರರು ಕಟ್ಟಿಕೊಡುವಾಗ ನನ್ನ ಕಣ್ಣೆದುರಿಗೆ ಅದು ಜೀವಂತವಾಗಿ ಇರ್ತಿತ್ತು. ಆ ನಾಯಕಿಯ ಪಾತ್ರದಲ್ಲಿ ನಾನೇ ಇರ್ತಿದ್ದೆ. ನಾನಾಗ ಕಲ್ಪಿಸಿದೆ, ಇದು ಈಗ ಸಿನಿಮಾದಲ್ಲಿ ಬಂದ್ರೆ ಹೇಗೆ, ನಾನು ಹೇಗೆ ಅಭಿನಯಿಸ್ಬೇಕು, ನೀಲಿ ಸೀರೆ ಹೀಗೆ ಅಂದ್ರೆ ನನ್ನ ಎದುರಿಗೆ ಆ ಚಿತ್ರಗಳು ಬರ್ತಾ ಇತ್ತು. ನೀವು ಅವಾಗದಿಂದನೇ ಕರಗತ ಮಾಡ್ಕೊಂಡಿದ್ರಿ. ಅದು ಬರ್ತಾರೆ, ಅದು ಒತ್ತಾಯ ಪೂರ್ವಕಲ್ಲ, ಅದು ನೀವು ಗಣಪತಿಯ ಏನು ಸಿಹಿ ತಿಂಡಿ ಮಾಡೋದು, ಊಟ ಮಾಡೋದು ಇದೆಯಲ್ಲ, ಅಷ್ಟೇ ಸಿಹಿ ಅದು ಕೂಡ. ಇಂತಹ ಅಂದ್ರೆ ಗೊತ್ತಿಲ್ಲ ಅದು ನಿಜ ಆಗ್ತದೆ ಅಥವಾ ಆಗುದಿಲ್ಲ, ಇಂಥದ್ದೆಲ್ಲ ಯೋಚನೆಗಳಿಲ್ಲ. ಆದ್ರೆ ಕಲ್ಪನೆಗಳು ಅದು ನಂಗೆ ಖುಷಿ ಮತ್ತು ಸುಖ ಕೊಡ್ತಿತ್ತು ಆ ಸಮಯದಲ್ಲಿ, ಇಂತಹ ಕಲ್ಪನೆಗಳು. ಅದರ ಜೊತೆಗೆ ಆ ಕನಸು ಮತ್ತು ಕಲ್ಪನಾ ಜೊತೆಗಳಲ್ಲೇ ನಾನು ಸಮೇತ ಬದುಕಿನ ಪ್ರಯಾಣವನ್ನ ಆರಂಭಿಸಿದೆ. ಹೀಗಾಗಿ ಆ ಸಮಯದಲ್ಲಿ ಹೆಚ್ಚಾಗಿ ನಾನು 1-2 ನಾಟಕದಲ್ಲಿ, ಯಾವಾಗ ಒಂದು PUC ಯಲ್ಲಿರುವಾಗ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಮಾಡಿರ್ಬೋದು ಸ್ಕೂಲ್ ಟೈಮಲ್ಲಿ. ಆನಂತರ ನನ್ನ ಪದವಿ ತರಗತಿ MGM ಕಾಲೇಜಲ್ಲಿ ಯಾವುದೇ ವಿಷಯಕ್ಕೆ ಇರ್ಲಿಲ್ಲ, ನಾನು ಮೌನ ಗೌರಿ ತರ ಹೋಗುದು ಬರೋದು ಕಾಲೇಜಿಗೆ ಅಷ್ಟೇ ಇತ್ತು. ಮದುವೆಯ ನಂತರದಲ್ಲಿ ನಾನು ರಂಗಭೂಮಿ, ಯಾಕಂದ್ರೆ ನಮ್ಮದು ಬಸ್ಸಿನ ಉದ್ಯಮ, ಆಫೀಸಲ್ಲಿ ಕೂತ್ಕೊಳ್ತಿದ್ದೆ. ಸಂಜೆ ನಂತರ ನಮ್ಮ ಮನೆ ಹಳ್ಳಿ, ಹೋಗ್ಬೇಕಾದ್ರೆ ನನ್ನ ಗಂಡನನ್ನು ಕಾಯ್ಬೇಕಂದ್ರೆ ಅಲ್ಲಿ ವ್ಯವಸ್ಥೆ ಇಲ್ಲ ವಾಹನಗಳದ್ದು. ಆ ಸಮಯದಲ್ಲಿ ಸ್ವಲ್ಪ ಹೊತ್ತು ಇಲ್ಲಿ ಸಂಜೆ ರಂಗಭೂಮಿ ನಾಟಕಗಳು ನಡೀತಿತ್ತು, ನಾಟಕ ಸ್ಪರ್ಧೆಗಳು.
ನಾಟಕ ನೋಡ್ಲಿಕ್ಕೆ ಹೋಗ್ತಾ ಇತ್ತು. ಅಲ್ಲಿ ರಂಗಭೂಮಿಯವರು ನನ್ನ ಗಮನಿಸಿ ಆ ನಾಟಕ ಪಾತ್ರ ಅಂದ್ರೆ ಇದೇನು ಬಹಳ ಸಮಯದಿಂದ ಹಸುವಿಲಿದ್ದವನಿಗೆ ಊಟ ಬೇಕಂತ ಕೇಳಿದ್ರೆ ಹೇಗೆ ಆ ರೀತಿ. ನಿಜವಾಗಿ ನನ್ನ ಗಂಡ ಫಸ್ಟ್ ಇದಕ್ಕೆ ಒಪ್ಪಿಗೆ ಕೊಟ್ಟಿರ್ಲಿಲ್ಲ. ಅಯ್ಯೋ ಯಾಕೆ ಅದೇ ನಮ್ಮ ಮನೆಯಲ್ಲಿ ಅವಿಭಕ್ತ ಕುಟುಂಬ, ಮನೇಲಿ ಒಂದಷ್ಟು ಜನ ಇದ್ರು, ಮನೆ ಸೊಸೆ ನಾಟಕದಲ್ಲಿ ಮಾಡ್ಲಿಕ್ಕೆ ಹೋಗ್ತಾರೆ, ಅಷ್ಟು ಒಪ್ಪಿಗೆ ಆಗುವ ವಿಷಯ ಆಗಿರ್ಲಿಲ್ಲ ಆ ಸಮಯದಲ್ಲಿ. ಅಂದ್ರೆ 30 ವರ್ಷದ ಹಿಂದೆ, ಇದು 28-29 ವರ್ಷ. ಅದೇ ಬೇಡ 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 ಅಂತ ಅವರು ಮತ್ತೆ ಮತ್ತೆ ಕೇಳಿದ್ರು. ನನ್ಗೆ ನಾನು ನನ್ನ ಮುಖ ನೋಡುವಾಗ್ಲೇ ಅವ್ರಿಗೆ ಗೊತ್ತಾಗಿದೆ, ಓ ಇವಳು ಬರುವೋಳೆ ನಾಟಕಕ್ಕೆ. ಹೀಗೆ ನೀವು ನಿಮ್ಮ ಒಂದು ನಿಮ್ಮತನದಲ್ಲಿ ಆ ಒಂದು ನಾಟಕಗಳನ್ನ ಕಲ್ಪನೆಗಳನ್ನ ಮಾಡ್ಕೊಂಡಿದ್ರಿ ಆಲ್ರೆಡಿ. ಸೊ ಅದರಿಂದ ನಿಮ್ಗೆ ಆವಾಗದಿಂದನೇ ಕನ್ಸಿತ್ತು, ಒಂದ್ ನಾಟಕ ಇರ್ಬೋದು, ರಂಗಭೂಮಿ ಇರ್ಬೋದು, ಅಥವಾ ಚಲನಚಿತ್ರ ಇರ್ಬೋದು. ಚಲನಚಿತ್ರ ವಾಸ್ತವದಲ್ಲಿ ನಾನು ಅಭಿನಯಿಸ್ತೇನೆ ಅನ್ನುವಂತ ಕನಸೊಂದಿಲ್ಲ. ಆದ್ರೆ ಕನಸೊಂದ್ರೆ ಒಂದು ವಿಧದಲ್ಲಿ ಇತ್ತು. ಅಂದ್ರೆ ನಾನು ಹೇಳಿದ್ನಲ್ಲ, ಓದುವಾಗ ನನ್ನ ಎದುರಿಗೊಂದು ಕನಸು ಬರ್ತಾ ಇತ್ತು, ನಾನು ಅಲ್ಲಿ ಪಾತ್ರ ಮಾಡ್ತಾನೆ ಇರ್ತಿದ್ದೆ. ಅದು ನಿಜವಾಗಿಯೂ ಅದು ಆಗ್ತದೆ ಇಂಥದೆಲ್ಲ ಗೊತ್ತಿರ್ಲಿಲ್ಲ. ಅಥವಾ ಆಗದಿದ್ರು ಒಂದು ನಷ್ಟ ಇಲ್ಲ ಅಥವಾ ಬೇಸರ ಇರ್ಲಿಲ್ಲ. ಆಗ ಯಾವಾಗ ನೀವು ಅದನ್ನ ನಿಮ್ಮಲ್ಲಿ ನೀವು ಕಂಡ್ಕೊಂಡ್ರು, ನನ್ನ ಖುಷಿ ಅದು. ನಾನು ಬರೆಯುವಂತ ಕವನಗಳು ಕೂಡ ಹಾಗೆ ಆರಂಭ ಹಂತದಲ್ಲಿ ಅದು ಯಾವುದೋ ಪೇಪರ್ ಅಲ್ಲಿ ಬರುತ್ತೆ, ಯಾರೋ ನನಗೆ ಮನ್ನಣೆ ಕೊಡ್ತಾರೆ, ಯಾರೋ ಖುಷಿಯಾಗಿ ಅದನ್ನು ಓದಿಕೊಂಡು ನಂಗೆ ಫೋನ್ ಮಾಡಿ ಚೆನ್ನಾಗಿದೆ ಕವಿತೆ ಹೇಳ್ತೀನಿ, ಇಂಥದ್ದು ಯಾವುದೂ ಇಲ್ಲ. ನಾನು ಬರೆಯುವುದು ಯಾಕಂದ್ರೆ ನನ್ನಿಂದ ನನ್ಗೆ ಬಿಡುಗಡೆ ಸಿಗ್ಲಿಕ್ಕೆ, ಮತ್ತೆ ನನ್ಗೊಬ್ಬ ಗೆಳತಿ ಬೇಕಲ್ಲ, ಅದು ನನ್ನ ಕವನ ಅಥವಾ ಅದು ನನ್ನ ಈ ಕನಸು. ಇದರಿಂದ ನಾನು ತುಂಬಾ ಹಗುರಾಗ್ತಿದ್ದೆ. ಒಂದು ಇದು ಒಂಥರ ಕೌನ್ಸಿಲಿಂಗ್ ಇದ್ದ ಹಾಗೆ ನನ್ಗೆ ನಾನೇ ಮಾಡ್ಕೊಳ್ಳುವಂಥದ್ದು. ಮನೇಲಿ ಯಾರೋ ಜೋರ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಈ ಕತೆ ಓದ್ತಾ ನಾನು ಅದನ್ನು ಕಲ್ಪಿಸ್ತಿರುವಾಗ ಏನು ಸುಖ ಅದು. ಇದೆಲ್ಲ ಯಾರು ನಂಗೆ ಜೋರ್ ಮಾಡಿದ್ರು ಅದು ಮರ್ತು ಹೋಗ್ತಿತ್ತು. ಈ ಬಗೆಯಲ್ಲಿ ನಾನು ಥಿಯೇಟ್ರಿಗೆ ಎಂಟ್ರಿ ಆದೆ. ರಂಗಭೂಮಿಯ ನಾಟಕಗಳಲ್ಲಿ ಮಾಡಿದೆ. ಆ ನಂತರದಲ್ಲಿ ನಮ್ದೇ ಆದಂತ ಒಂದು ಸಂಸ್ಥೆ ಮಾಡಿದ್ದು, ಅಲ್ಲಿ ನಾಟಕಗಳನ್ನು ಕಟ್ಲಿಕ್ಕೆ ಕಲಿತೆ. ಬೇರೆಯವರನ್ನು ಕೂಡ ಪಾಪ ಅವರಷ್ಟೇ ಅವರದೇ ಜಗತ್ತಲ್ಲಿ ಇರುವವರನ್ನು ಸಹ ಇಳ್ಕೊಂಡು ಬಂದು ಈ ಹುಚ್ಚಿಗೆ ಹಾಕಿದೆ. ಇದರ ಜೊತೆಯಲ್ಲಿ ಸಿನಿಮಾ ನಂಗೆ ನಾನು ಕರೀತು. ಇಲ್ಲಿ ನೀವೀಗ ಸೂ ಫ್ರಮ್ ಸೋ ಮೂವಿಯಲ್ಲಿ ಕೂಡ ನೈಜ ಅಭಿನಯದ ಮೂಲಕ ನಮ್ಮ ಉಡುಪಿಯ ಜನರನ್ನ ಮತ್ತಷ್ಟು ಹೆಮ್ಮೆ ಪಡುವಂತಹ ಒಂದು ಕೆಲಸವನ್ನ ಮಾಡಿದ್ದೀರಾ. ಹಾಗೆ ಮತ್ತಷ್ಟು ನಿಮ್ಗೆ ಇದರಲ್ಲಿ ಕನಸುಗಳು ಇರ್ಬೋದು, ಯಾಕೆಂದ್ರೆ ಈಗ ನಾನು ಕನಸನ್ನ ಕೇಳಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ನಿಮ್ಮ ಕಲ್ಪನೆಗಳು ಬಹಳಷ್ಟಿವೆ. ಸೊ ಅದೆಲ್ಲ ನೆರವೇರ್ಲಿ ಅಂತ ಹೇಳುವ ಆಸೆ ಕೂಡ ನಮ್ದು. ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನ ತೆಗೆದುಕೊಳ್ಳೋಣ. ವೀಕ್ಷಕರೇ, ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU ಕಾಟ್ ವಿತ್ ಎಲೆಕ್ಟ್ರಿಕ್ ಕಂಟ್ರೋಲ್ ಡಿವೈಸ್, ಪವರ್ ಆಪರೇಟೆಡ್ ಆಟೋಮ್ಯಾಟಿಕ್ ವೀಲ್ ಚೇರ್ಸ್, ಆರ್ಥೋಟಿಕ್ ಪ್ರಾಡಕ್ಟ್ಸ್, walking aids, oxygen concentrator, commode foldable chairs, folding walkers, hospital backrest cot with mattresses, reclined folding wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Celebrating the brides of now. Kahani Bridal Stories by Bhima. ವೀಕ್ಷಕರೇ, ವಿರಾಮದ ಬಳಿಕ ಗೌರಿ ಗಣೇಶ ಹಬ್ಬದ ವಿಶೇಷವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಪೂರ್ಣಿಮಾ ಸುರೇಶ್ ಅವರು. ಮೇಡಮ್, ಇವಾಗಲೇ ಸೂ ಫ್ರಮ್ ಸೋ ಚಲನಚಿತ್ರದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ನೀಡಿದ್ರಿ. ನೀವು ಹೇಗೆ ಎಂಟ್ರಿ ಆದ್ರಿ ಮತ್ತೆ ನಿಮ್ಮಲ್ಲಿ ಗೌರಿ ಗಣೇಶವನ್ನ ಹೇಗೆ ಆಚರಿಸ್ತೀರಿ ಹೇಳಿದ್ರಿ. ಬಟ್ ಈಗ ನನಗಿರುವಂತಹ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸೂ ಫ್ರಮ್ ಸೋ ಚಲನಚಿತ್ರಕ್ಕೆ ನೀವು ಅಭಿನಯಕ್ಕೆ ಹೋದಾಗ
ಅಲ್ಲಿನ ಒಂದು ವಾತಾವರಣ ಹೇಗಿತ್ತು? ಯಾಕಂದ್ರೆ ಎಲ್ಲರೂ ಕೂಡ ಕಲಾವಿದರೇ ಆಗಿರ್ತಾರೆ. ನಿಮಗೆ ರಂಗಭೂಮಿಯಲ್ಲಿ ನಟಿಸಿ ಬಹಳಷ್ಟು ಕಲಾವಿದರೊಂದಿಗೆ ಕೆಲಸ ಮಾಡಿ ಅನುಭವ ಇರ್ತದೆ. ಆದ್ರೆ ಇಲ್ಲಿ ಒಂದು ಚಲನಚಿತ್ರ ತಂಡ ಅದು ಕೂಡ ಒಂದು ನಾರ್ಮಲ್ ಲೈಫ್ನ ಒಂದು ಇದನ್ನ ಅಲ್ಲಿ ತಂದಿದ್ದಾರೆ, ಒಂದು ನೈಜತೆಯನ್ನ ಆ ಮೂವಿಯಲ್ಲಿ ತರಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಾರ್ಮಲ್ ತರನೇ ಕ್ಯಾಶುವಲ್ ತರ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿ ಇರ್ತದೆ. ಸೊ ನಿಮ್ಗೆ ಆ ಒಂದು ಅನುಭವ ಹೇಗೆ ಇತ್ತು ಅಂತ ಹೇಳ್ಬೋದಾ? ನಾನು ಈ ಮೊದಲು ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೆ, ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ. ಆದ್ರೆ ಇಲ್ಲಿ ಏನು ವ್ಯತ್ಯಾಸ ಅಂದ್ರೆ, ನೀವು ಹೇಳಿದಾಗೆ ಸಿನಿಮಾದಲ್ಲಿ ಯಾವ ನೈಜತೆ ಇತ್ತು ಸಿನಿಮಾದ ಹೊರಗಡೆ ಕೂಡ, ಅಂದ್ರೆ ಯಾರಿಗೂ ನಾವೊಂದು ಸ್ಟಾರ್ ಅಥವಾ ದೊಡ್ಡ ಕಲಾವಿದ್ರು ಇನ್ನುವಂತಹ ಏನೊಂದು ಜಂಬ ಅಂತ ಹೇಳ್ತೀವಲ್ಲ ಅಂತದ್ ಏನು ಇಲ್ಲ. ಎಲ್ರು ಆರಾಮದಲ್ಲಿ ಕೂತು ಪಟ್ಟಾಂಗ ಮಾಡುದು, ಜೋಕ್ಸ್ ಮಾಡುವಂತದ್ದು, ಒಬ್ರಿಗೊಬ್ರು ಕಾಲು ಎಳೆಯುವಂತದ್ದು, ಈ ರೀತಿದೇ ಆಗ್ತಿತ್ತು. ಇದು ನಮ್ಮ ನಿರ್ದೇಶಕರನ್ನು ಸೇರಿಸಿ ಎಲ್ರು ತುಂಬಾ ಸಹಜವಾಗಿ ಇರ್ತಿದ್ದು. ಯಾವುದೇ ಮಧ್ಯದಲ್ಲಿ ಒಂದು ಗ್ಯಾಪ್ ಅಂತ ಏನು ಹೇಳ್ತೀವೋ ಆತರ ಏನು ಇರ್ಲಿಲ್ಲ. ಕಲಾವಿದ್ರು ಮತ್ತೆ ಈಗ ನಿಮ್ಮ ನಡುವೆ ಅಥವಾ ಇನ್ನೊಬ್ಬರ ಮಧ್ಯೆ ಎಲ್ರು ಆರಾಮಾಗಿ ಬರೆಯುವಂಥದ್ದು, ಆರಾಮಾಗಿ ಮಾತಾಡುವಂಥದ್ದು. ಅಲ್ಲಿ ಚಿಕ್ಕ ಕಲಾವಿದ್ರು, ದೊಡ್ಡ ಕಲಾವಿದ್ರು, ಇಂಥದ್ದು ಯಾವುದೇ ಭೇದಗಳಿರ್ಲಿಲ್ಲ. ಒಂದು ದಿನಕ್ಕೆ ಬಂದ ಕಲಾವಿದ್ರು ಕೂಡ ಅವರೊಂದಿಗೂ ಕೂಡ ಉಳಿದ ಕಲಾವಿದ್ರು ಸಹಜವಾಗಿ ಮಾತಾಡ್ತಾ ಇದ್ರು. ಅವರೊಂದಿಗೂ ಅವರಿಗೂ ತಮಾಷೆ ಮಾಡೋದು, ಈ ರೀತಿಯಾಗಿ ಬಹಳ ಖುಷಿಯಾಗಿ ಅಲ್ಲಿ ಚಿತ್ರೀಕರಣದ ಸಂದರ್ಭ ಇತ್ತು. ಮತ್ತೆ ಯಾವಾಗ ನಮಗೆ ಸ್ವಲ್ಪ ಅಲ್ಲಿ ಬಿಡುವು ಸಿಕ್ತಿತ್ತಲ್ಲ, ಹೊರಗಡೆ ಬರುವಾಗ್ಲೇ ಏನಾದ್ರೂ ಒಂದು ಜೋಕ್ಸ್ ಹೇಳುವಂಥದ್ದು ಮತ್ತೆ ಇಲ್ಲಿಯವರೇ ಕಲಾವಿದರು ಇದ್ರು. ಇನ್ನು ಯಾಕೆ ಅಂತ ನಾನು ಅಂದ್ಕೊಳ್ಳೋದು, ಅದ್ರಲ್ಲಿರುವಂತವ್ರು ಹೆಚ್ಚಿನ ಕಲಾವಿದರು ರಂಗದಿಂದ ಬಂದ್ರು, ಅಂದ್ರೆ ಥಿಯೇಟರ್ ಹಿನ್ನೆಲೆ ಇರುವಂತದ್ದು. ಅದು ಇಲ್ಲಿ ನಮ್ಮ ಉಡುಪಿ ಮಂಗಳೂರು ಥಿಯೇಟರ್. ಸಹಜವಾಗಿ ಹಾಸ್ಯ ಗುಣಗಳು ಮತ್ತೆ ಥಿಯೇಟರ್ ಮೊದಲಿನ ಕಲಿಸುವಂತದ್ದು ಏನಂದ್ರೆ ಮನುಷ್ಯನ ಭಾವನೆಗಳನ್ನು ಮತ್ತೆ ನಾವೆಲ್ಲರೂ ಒಂದು ಅನ್ನುವಂತ ಭಾವವನ್ನು. ನಾವೊಂದು ನಾಟಕ ಮಾಡೋ ಮೊದಲು ಏನ್ ಮಾಡೋದು ಅಂದ್ರೆ ಕೈ ಹಿಡ್ಕೊಂಡು ಮೊದಲು ಪ್ರಾರ್ಥನೆಯನ್ನ ಮಾಡುದು. ಅಂದ್ರೆ ನಾವೆಲ್ಲರೂ ಒಂದು, ಇಲ್ಲಿ ನಮ್ಗೆ ಯಾವುದೇ ಭೇದಗಳಿಲ್ಲ ಅಂತ. ಅದರ ಫಲಿತಾಂಶವನ್ನೇ ನಾನು ಅಲ್ಲಿ ಕಂಡುಕೊಂಡೆ. ಹೌದು, ಎಲ್ರು ನಾವು ಖುಷಿಯಾಗಿರುವಂತ, ಎಲ್ರು ನಾವು ಒಂದೇ ಅನ್ನುವಂತ, ಒಂದೇ ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವಲ್ಲಿ ಎಲ್ರು ಮಾತಾಡೋದು, ಕೂತ್ಕೊಳ್ಳೋದು, ಯಾವುದೇ ಭೇದ ಇಲ್ಲ. ಅದು ಹೆಣ್ಣು ಗಂಡು, ದೊಡ್ಡವರು ಚಿಕ್ಕವರು, ಜೂನಿಯರ್ ಆರ್ಟಿಸ್ಟ್, ಇಂಥದ್ದು ಯಾವುದೇ ಒಂದು ಏನು ಅವರದೇ ಆದ ಪ್ರತಿಷ್ಠೆಗಳು ಇಲ್ಲದೆ ಎಲ್ಲರೂ ಸಹಜವಾಗಿ ಒಂದು ಫ್ಯಾಮಿಲಿ ತರಾನೇ ಇದ್ರಿ ನೀವು ಅಂತ ಹೇಳ್ಬೋದು. ಅಂಡ್ ಮೂವಿ ಬಗ್ಗೆ ನಿಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅದ್ಭುತವಾಗಿ ಒಂದು ಮೂಡಿ ಬಂದಿರುವಂತಹ ಸಹಜವಾದ ಶೈಲಿಯಲ್ಲಿರುವಂತಹ ಒಂದು ಚಲನಚಿತ್ರ. ಯಾಕಂದ್ರೆ ನಾವು ತುಂಬಾ ವೈಭೋಗದ ಒಂದು ಮೂವಿಯನ್ನ ಕೂಡ ನೋಡಿರ್ತೇವೆ, ಬಹಳಷ್ಟು ಅಂದ್ರೆ ಖರ್ಚು ಹೇಗೆ ಇರ್ಬೋದು, ಬಟ್ ಆದ್ರೆ ಅದರಲ್ಲಿ ಆ ನೈಜತೆಯನ್ನ ನೋಡುದಿದೆಯಲ್ಲ, ಇಲ್ಲಿಗೆ ಇವತ್ತಿನ ಒಂದು ನಮ್ಮ ಮನಸ್ಥಿತಿಗೆ ಖಂಡಿತವಾಗಿ ಬೇಕಾಗಿದೆ. ಅದರಲ್ಲೂ ಕೂಡ ಅದರಲ್ಲಿ ಬರುವಂತಹ ಎಲ್ಲ ಒಂದು ಚಿಕ್ಕ ಸೆಂಟೆನ್ಸ್ ಕೂಡ ಒಂದು ನಗುವನ್ನ ತರಿಸುವಂತದ್ದು, ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸ್ತಾ ಇತ್ತು. ಮತ್ತೆ ಎಲ್ಲ ಪಾತ್ರಗಳು ಕೂಡ ಸಹಜವಾಗಿ ನಟಿಸುವಂತ ಸಾಮರ್ಥ್ಯವನ್ನ ಹೊಂದಿದವರು. ಮತ್ತೆ ನಿರ್ದೇಶಕರು ಕೂಡ ಅದೇ ರೀತಿ ಎಲ್ರಿಗೂ ತುಂಬಾ ಚಂದ ಮಾಡಿ ಹೇಳಿದ್ರು ಪಾತ್ರದ ಬಗ್ಗೆ, ಅವರವರ ಪಾತ್ರದ ಬಗ್ಗೆ. ನಾನು ಒಂದೆರಡು ಬೇರೆ ಸಂದರ್ಶನಗಳಲ್ಲಿ ಕೇಳಿದ್ದೆ, ಮೊದಲನೇ ಬಾರಿ ಅಭಿನಯಿಸಿದವರು ಅದರಿಂದಾಗಿ ಆದ್ರೂ ಇಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅನ್ನುವಂತಹ ಕಮೆಂಟ್ಗಳನ್ನು ಕೇಳಿದೆ. ಆದ್ರೆ ವಾಸ್ತವವಾಗಿ ಏನಂದ್ರೆ ಇಲ್ಲಿರುವ ಹೆಚ್ಚಿನ ಎಲ್ಲಾ ಕಲಾವಿದರು ಮಂಗಳೂರು ಹಾಗೂ ಉಡುಪಿಯ ರಂಗಭೂಮಿಗಳಲ್ಲಿ ಬಹಳಷ್ಟು ನಾಟಕಗಳಲ್ಲಿ ಅಭಿನಯಿಸಿ ಇರುವಂತವ್ರೆ. ದೀಪಕ್ ಪಾಂಡಜಂತೆ ಅವರು 13,000 ನಾಟಕಗಳಲ್ಲೇನೋ ಮಾಡಿದಾರಂತೆ. ಈ ರೀತಿಯಾಗಿ ಎಲ್ಲರೂ ಕೂಡ ಹೆಚ್ಚಿನವರು ಎಲ್ಲರೂ ಕೂಡ ಮತ್ತೆ ಮಂಗಳೂರಿನ ಒಂದಷ್ಟು ತಂಡಗಳು ನಿರಂತರವಾಗಿ ಅವರಿಗೆ ಶೋಗಳಿರ್ತದೆ. ನಮ್ಗೀಗ ಈ ಪರಿಚಯ ಆದ ನಂತರ ಬೆಳಿಗ್ಗೆ ಮೆಸೇಜ್ ಬರುವಂತದ್ದು, ಇವತ್ತು ಅಲ್ಲಿ ಶೋ ಇದೆ, ಇಲ್ಲಿ ಶೋ ಇದೆ ಅಂತ. ಅಂದ್ರೆ ಅವರು ಆ ರೀತಿ ತಮ್ಮನ್ನ ಅದರೊಳಗೆ ಒಂದು ಪಾತ್ರದೊಳಗೆ ತೊಡಗಿಸಿಕೊಂಡು ಅಷ್ಟು ಪರಿಣತರಾಗಿರ್ತಾರೆ. ಅದು ಸಹಜವಾಗಿ ಬರ್ಲೇಬೇಕು. ಖಂಡಿತ ಹೊರಗಿನವರಿಗೆ ಮಾತ್ರ ಇವರ ಪರಿಚಯ ಇಲ್ಲದ್ರಿಂದಾಗಿ, ಈಗ ಬೆಂಗಳೂರು ಕಡೆ ಆ ಕಡೆ ಎಲ್ಲ ಅವರಿಗೆ ಅನಿಸ್ಬೋದು ಹೊಸಬ್ರನ್ನು ಸೇರಿಸಿ ಮಾಡಿದ್ದಾರೆ ಸಿನಿಮಾ ಅಂತ. ಇಲ್ಲಿಯ ನಾಟಕ ಪ್ರಿಯರಿಗೆ ಹೆಚ್ಚಿನವರೆಲ್ಲರ ಹೆಸರು ಕೂಡ ಗೊತ್ತಿದೆ. ಹೌದು, ನಿಜವಾಗಿ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ನಮ್ಮವರನ್ನೇ ತಗೊಳ್ಳುವಂಥದ್ದು ತುಂಬಾ ಅಪರೂಪ ಇರ್ತದೆ. ಅಂಥದ್ರಲ್ಲಿ ಇಲ್ಲಿನ ಒಂದು ಕರಾವಳಿ ಭಾಗದ ಕಲಾವಿದರನ್ನೇ ಅಲ್ಲಿ ತೋರಿಸಿರುವಂಥದ್ದು ನಮ್ಗೆ ಇನ್ನೂ ಮನಸ್ಸಿಗೆ ಹತ್ತಿರ ಆಗ್ಲಿಕ್ಕೆ ಸಾಧ್ಯ ಆಯ್ತೇನೋ ಅಂತ ಎಣಿಸುವಂಥದ್ದು. ಹಾಗೆ ನಿಮ್ಮ ಒಂದು ಅಭಿನಯದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಅಶೋಕನ ತಾಯಿಯ ಬೇಬಿಯಕ್ಕನ ಪಾತ್ರದಲ್ಲಿ ನೀವು ಕಾಣಿಸಿಕೊಂಡಿದ್ದೀರಿ. ಅದರಲ್ಲೂ ಕೂಡ ಒಂದು ಭಯಭೀತರಾಗುವ ಒಂದು ಆಕ್ಟಿಂಗ್ ಇದೆ ಅಲ್ಲ, ಅದು ಎಲ್ರಿಗೂ ಬರ್ಲಿಕ್ಕಿಲ್ಲ. ಯಾಕಂದ್ರೆ ಅಷ್ಟು ಒಂದು ಆ ಕಾಮಿಡಿ ಇದ್ರೂ ಕೂಡ ಅದರಲ್ಲಿ ಆ ಸೀರಿಯಸ್ನೆಸ್ ಅನ್ನ ತೋರಿಸುವಂಥದ್ದು ಬಹಳಷ್ಟು ಅದ್ಭುತವಾಗಿತ್ತು. ನಿಮ್ಮ ಅಭಿನಯದ ಬಗ್ಗೆ ನಿಮ್ಗೆ ಆ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಅಂತ ಹೇಳುವಾಗ ಹೇಗೆ ಅನ್ಸಿತ್ತು? ನಾವು ಅಲ್ಲೇ ನನ್ನ ಅಭಿನಯ ಅಂತಲ್ಲ,
ಹೆಚ್ಚಿನ ಎಲ್ಲ ಕಲಾವಿದರ ಅಭಿನಯವನ್ನು ಅಲ್ಲೇ ನಾವು ನೋಡ್ಕೊಂಡು ನಗ್ತಾ ಇದ್ವು ಎಲ್ಲರೂ. ಯಾವುದೇ ಒಂದು ಸೀನ್ ಆದ ನಂತರ ಆಮೇಲೆ ಅದ್ರ ಬಗ್ಗೆ ಈಗ ನನ್ನ ಸೀನ್ ಆದ್ರೆ ಉಳಿದವರು ಮಾತಾಡೋದು, ನಗೋದು. ನಾನ್ ಬರುವಾಗೆಲ್ಲ ನಮ್ಮ ಸಹ ಕಲಾವಿದರು ನಿದ್ದೆಯಲ್ಲಿ ಬರೋದಿದೆ ನೋಡಿ. ನಾನ್ ಬರುವಾಗೆಲ್ಲ ಹೇಳ್ತೇನೆ ನಿದ್ದೆಯಲ್ಲಿ ಬಂದದ್ದು ಅಂತ ಹೇಳಿ, ಬೇಬೇಕ ನಿದ್ದೆಯಲ್ಲಿ ಬಂದದ್ದು. ನಂಗಲ್ಲೆಲ್ಲರೂ ಬೇಬೇಕಂತಾನೆ ಕರಿತಾ ಇದ್ರು. ಬರುವಾಗ ಇಂತ ಹೀಗೆ ತಮಾಷೆ ಮಾಡೋದಿರ್ಬೋದು, ಬೇರೆ ನಮ್ಮ ಸಹ ಕಲಾವಿದರ ಕೆಲವು ಡೈಲಾಗ್ಸ್ ಅನ್ನ ಹೇಳ್ಕೊಂಡು ತಮಾಷೆ ಮಾಡೋದಿರ್ಬೋದು. ಎಲ್ಲರೂ ಮೊದ್ಲೇ ಬರುವಾಗ ಅದಕ್ಕೆ ರೆಡಿಯಾಗಿ ಇರ್ತಿದ್ರು, ಹತ್ರ ಬಂದ್ಕೊಳ್ಳ ಅದನ್ನ ಹೇಳೋದಿರ್ಬೋದು, ಸಹಜವಾಗಿ ಬರ್ತಿತ್ತು. ಇನ್ನು ನನ್ನ ಹೆದರುವ ವಿಷಯದ ಬಗ್ಗೆ ಹೇಳಿದ್ರಿ ನೀವು. ನಾನು ಈ ಅಭಿನಯಕ್ಕೆ ಆರಂಭ ಮಾಡೋ ಮೊದ್ಲು ನಂಗೆ ನಿರ್ದೇಶಕರು ಅದನ್ನೇ ಹೇಳಿರೋದು, ಅಂದ್ರೆ ಬೇಬಿ ಅಕ್ಕನ ಸ್ವಭಾವ ಹೇಗೆ ಅನ್ನೋದು. ಅಂದ್ರೆ ಒಂದು ಅವಳದ ಉತ್ಪ್ರೇಕ್ಷೆ ಎಲ್ಲವನ್ನು ಸ್ವಲ್ಪ ಜಾಸ್ತಿ ಮಾಡಿ ಉಳಿದವರಿತ್ತು, ಅಂದ್ರೆ ನಿಜವಾಗಿ ಅವಳಿಗೆ ಇದೆ ಒಳಗಿಂದ, ಅದಕ್ಕಿಂತ ಜಾಸ್ತಿ ಮಾಡಿ ಉಳಿದವ್ರಿಗೆ ತೋರಿಸ್ಕೊಡ್ಬೇಕು ಅನ್ನೋದಿದೆ ಅಂತ. ನೀವು ಅವಳ ಸ್ವಭಾವವನ್ನೇ ನೀವು ಸಿನಿಮಾದ ಆರಂಭದ ದೃಶ್ಯ ಅದೇ, ಅಂದ್ರೆ ಬೇಬಿಕೆ ಏನು ಅಂತ ತೋರಿಸ್ಕೊಡುವಂಥದ್ದು. ಒಂದು ಮದುವೆ ದೇಶದಲ್ಲಿ ನೋಡ್ಬೇಕು, ಅವ್ರು ತುಂಬಾ ಶೈಲಿ ಮಾಡ್ಕೊಂಡು ಆಮೇಲೆ ಅಲ್ಲಿ ತಾಯಿ ಸತ್ತಿರ್ತಾರೆ, ಅವಳು ಗೊಳೋ ಅಂತ ಅಳ್ತಿರ್ತಾಳೆ ನೋಡಿ. ಆದ್ರೆ ಮಗಳು ಹಾಕಿದ ಒಂದು ಉದ್ಬತ್ತಿಯ ಒಂದು ಕಿಡಿ ಬೀಳ್ತೆ ಕೂಡಲೇ ಅವಳು ಅದನ್ನ ಮರ್ತು ಬಿಡ್ತಾರೆ. ಅವಳು ನಿಜವಾಗಿ ಗಂಭೀರವಾಗಿಲ್ಲ ಎಲ್ಲದ್ರಲ್ಲೂ. ಪಟ್ ಅಂತ ಮಗಳಿಗೆ ಹೊಡೆದು ಕಾಣದಿಲ್ಲ ನಿಂಗೆ ಅಂತ ಜೋರ್ ಮಾಡಿ ಮತ್ತೆ ತಂಗಿಯನ್ನ ನೋಡಿದ್ರೆ ಮತ್ತೆ ಆ ದುಃಖ ಕಂಟಿನ್ಯೂ ಆಗ್ತದೆ. ಇದು ಬೇಬಿ ಅಕ್ಕ, ಅದು ಅವಳ ಸ್ವಭಾವದ ಅದು ಪೀಠಿಕೆ, ಅದು ಅವಳ ಸ್ವಭಾವದ ಬಗ್ಗೆ ಪರಿಚಯ ಮಾಡಿಕೊಡುವಂಥದ್ದು. ಇದನ್ನು ಮತ್ತೆ ಅವಳ ಭಯ ಬೀಳುವ ಅಲ್ಲಿ ಅವನ್ ಬಾಗಿಲು ತೆಗೆಯುವಾಗ ಇರಬಹುದು, ಮಗಳಿದ್ದಾಳೆ ಯಾರಿದ ಅವಳು ಎಲ್ಲ ಮೊದ್ಲು ಓಡದೆ ಅವಳು ಎಲ್ಲರಿಂದ. ಅಂದ್ರೆ ಮಗನ ಸಮಸ್ಯೆಗೆ ಮೊದ್ಲಿನ ಪ್ರತಿಕ್ರಿಯೆ ಅವಳದ್ದೇ ಉಳಿದವ್ರಿಗಿಂತ. ಅವಳು ನಿಜವಾಗಿ ಧೈರ್ಯವಾಗಿ ಇರ್ಬೇಕು ಮಗನಿಗೆ, ಅದಿಲ್ಲ. ಅಂದ್ರೆ ಅವಳ ಸ್ವಭಾವ ಅಂಜುಬುರುಕತನ ಇರ್ಬೋದು, ಅದನ್ನು ನಂಗೆ ಹೇಳಿದ್ರು. ಆಕ್ಚುಲಿ ಎಂತ ಹೇಳಿದ್ರೆ, ನಾವೀಗ ನಮ್ಮ ಮನೆಯಲ್ಲಿ ನಿಜವಾಗಿ ಹೇಗಿರ್ತೇವೆ ಅದನ್ನ ನೀವು ಅಲ್ಲಿ ಎಕ್ಸಿಬಿಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತದಲ್ಲ, ಬಟ್ ಆದ್ರೂ ಅದನ್ನ ಬಹಳಷ್ಟು ಒಂದು ಖುಷಿಯಿಂದ ನೀವು ಆಕ್ಸೆಪ್ಟ್ ಮಾಡಿ ನಿಮ್ಮೊಳಗೆ ನೀವು ಅದನ್ನ ಕರಗತ ಮಾಡ್ಕೊಂಡು ಮಾಡಿದಾಗೆ ಇತ್ತು. ಸೊ ಅದು ಬಹಳಷ್ಟು ನೈಜತೆಯಿಂದ ಕೂಡಿತ್ತು. ಅಂದ್ರೆ ಇಲ್ಲಿನ ಜನರಿಗೆ ಇದನ್ನು ನಾವು ದಿನನಿತ್ಯದ ಜೀವನದಲ್ಲಿ ನೋಡ್ತೇವೆ, ಆದ್ರೆ ಸ್ಕ್ರೀನ್ ಮೇಲೆ ಹೋಗಿ ಮಾಡು ಅಂತ ಹೇಳಿದ್ರೆ ಯಾರಿಗೂ ಬರೋದಿಲ್ಲ. ಅಂತದ್ರಲ್ಲಿ ಬಹಳಷ್ಟು ವಿಶಿಷ್ಟವಾದ ಒಂದು ಅಭಿನಯ ನಮ್ಮ ನಿರ್ದೇಶಕರ ಕೊಡುಗೆ ಕೂಡ ಇದೆ. ಈ ನಿಟ್ಟಲ್ಲಿ ಒಂದು ಪ್ರಸಂಗವನ್ನ ನಾನು ಹೇಳ್ತೀನಿ. ಖಂಡಿತ. ಈ ಬೇಬೇಕನ ಈ ಸ್ವಭಾವ ಇದೆಯಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ನನ್ನೊಳಗೂ ಇದೆ. ಈಗ ಸ್ವಲ್ಪ ಧೈರ್ಯ ಇರ್ಬೋದು. ನಾವಾಗ ಒಂದು ಬಹಳ ವರ್ಷದ ಹಿಂದೆ, ನಾನಾಗ ಪದವೀಧರ ಓದ್ತಾ ಇದ್ದೆ. ಒಮ್ಮೆ ನಾನು ನನ್ನ ಗೆಳತಿ ಉಡುಪಿಗೆ ಆಗ ಇಷ್ಟು ಬೆಳೆದಿರ್ಲಿಲ್ಲ ಉಡುಪಿ ಕೂಡ ಬಂದಿದ್ವಿ. ನಾನು ಮಧ್ಯಾಹ್ನ ಹೊತ್ತಿಗೆ ಒಂದು ಮದುವೆಗೆ ಹೋಗಿ ನಾನು ಮತ್ತೆ ಅವಳು ಬರ್ತಿರುವಾಗ ಒಂದು 3-4 ಜನ ಹುಡುಗರು ಬೈಕಲ್ಲಿ ಬಂದ್ರು. ಬಂದು ನಮ್ಗೆ ನಮ್ಮ ಹತ್ತೊಬ್ಬರಿಗೆ ಏನೋ ಕಮೆಂಟ್ ಮಾಡಿ ಹೋದ್ರು. ನಾನಾಗ ನನ್ನ ಫ್ರೆಂಡ್ ಹತ್ರ ಹೇಳಿ ಶುರು ಮಾಡಿದೆ, ಇದನ್ನೆಲ್ಲ ಸಹಿಸಬಾರ್ದು, ನಾವು ಹೆದರಿಸ್ಬೇಕು ಈ ತರ ಎಲ್ಲ ಬಂದಾಗ ಅಂತೆಲ್ಲ. ನನ್ನ ಮಾತು ಕೇಳಿ ನನ್ನ ಫ್ರೆಂಡ್ ಆ ಹುಡುಗರಿಗೇನೋ ಚಪ್ಪಲ್ ತೋರಿಸಿದ್ಲು. ಅವ್ರು ಸ್ವಲ್ಪ ದೂರ ಹೋಗಿ ಚರ್ಚೆ ಮಾಡಿದೆ ಕಡಿಯಳಿ ಹತ್ರ. ಸ್ವಲ್ಪ ಹೊತ್ತಿನಲ್ಲೇ ಅವರು ಬಂದ್ರು. ನಮ್ಮ ರಸ್ತೆ ಎಲ್ಲ ನಿರ್ಜನವಾಗಿತ್ತು, ಯಾರು ಇಲ್ಲ. ಬಂದು ನಮ್ಮ ಸುತ್ತ ತಿರುಗಿ ಶುರು ಮಾಡಿದ್ರು. ಅವ್ರು ನಂಗೇನು ಮಾಡಲಿಲ್ಲ, ಅವಳನ್ನು ಇದು ಮಾಡಿ ಯಾಕೆ ತೋರಿಸಿದಾನೆ ಚಪ್ಪಲ್ ಅದ, ಅವಳೇನೋ ನೀವ್ ಯಾಕೆ ಹಾಗೆ ಮಾಡಿದೇನೋ ಚರ್ಚೆ ಮಾಡ್ತಿದ್ದಾಳೆ. ಅವಳು ಹಿಂದೆ ನೋಡಕ್ ನಾನಿಲ್ಲ ಅಲ್ಲಿ, ಓಡಿ ಅಷ್ಟು ದೂರ ಹೋಗಿ ನಿಂತಾಗಿದೆ ನಾನು. ಅವಳ ಆಮೇಲೆ ನಂಗೆ ಇವಾಗ್ಲೂ ಸಿಕ್ಕಿತ ತಮಾಷೆ ಮಾಡೋದಿದೆ, ನಿನ್ನ ನಂಬ್ಕೊಂಡು ಅಂದ್ರೆ ಪುಕ್ಕಲತನ ಇದೆ ನೋಡಿ ಓಡೋದು. ನಿಮ್ಗೆ ಸ್ಕ್ರೀನ್ ಮೇಲೆ ಬರುವಾಗೆ ಮಾಡಿದ್ರು. ನಾನು ಅಷ್ಟು ಬೇಗ ಓಡಿ ಎಷ್ಟೋ ದೂರ ಹೋಗಿ ನಿಂತಿದ್ದೀನಿ. ಅಂದ್ರೆ ಅಲ್ಲ, ಅವ್ರೇನ್ ಮಾಡ್ಲಿಲ್ಲ, ಹುಡುಗರು ಸ್ವಲ್ಪ ಅಂದ್ರೆ ನಮ್ಮನ್ನು ಹೆದರಿಸ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಬಂದದ್ದು, ಹೋದ್ರು. ಅಂದ್ರೆ ನೈಜ ಘಟನೆ ಕೂಡ ನೀವು ಕಲ್ಪನಾತೀತ ಲೋಕದಲ್ಲಿ ಇದ್ದದ್ರಿಂದ ಅದು ಕೂಡ ಇವತ್ತು ಸ್ಕ್ರೀನ್ ಮೇಲೆ ಬರುವ ಬದುಕಿನಲ್ಲಿ ಕೂಡ ಹಾಗೆ. ಅದ್ರಲ್ಲಿ ಅವಳು ಮಗಳನ್ನು ದುಡ್ಕೊಂಡು ಓಡ್ತಾಳೆ ನೋಡಿ. ಅವಳು ಮಗಳಿಗೆ ನೀವು ಗಮನಿಸಿರ್ಬೋದು, ಪಾಪ ಅವಳು ಒಂದು ಸಪ್ರ ಹುಡುಗಿ ಸುತ್ತುವಂಥದ್ದು ಮೊದಲು ಓಡದೆ ಅವಳು. ಬಹಳಷ್ಟು ಮನೋಜ್ಞವಾದ ಅಭಿನಯ ಇದಾಗಿತ್ತು. ಅಂಡ್ ನಿಮ್ಮ ಒಂದು ಸಂಸ್ಥೆಯ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಕೂಡ ಉಡುಪಿಯಲ್ಲಿದ್ದು ಬಹಳಷ್ಟು ಸಲ ಕೇಳಿದ್ದೇವೆ. ಅಮೋಘ ರಿಜಿಸ್ಟರ್ಡ್ ಅಂತ ಹೇಳುವಂಥದ್ದು ಬಹಳಷ್ಟು ಕಲಾವಿದರನ್ನ ಹುಟ್ಟು ಹಾಕಿದೆ. ಅದರಿಂದ ಕಲಾವಿದರು ಹುಟ್ಟಿ ಇನ್ನೂ ಸಹ ಅವರ ಒಂದು ಜೀವನದಲ್ಲಿ ಕಲೆಯನ್ನ ಕರಗತ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ಹಾಗಿರುವಾಗ ನಿಮ್ಮ ಒಂದು ಸಂಸ್ಥೆಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ರಂಗಭೂಮಿ ಉಡುಪಿಯಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಕಲಾವಿದೆಯಾಗಿ ಸೇರ್ಕೊಂಡೆ, ಅಲ್ಲಿ ಅಭಿನಯವನ್ನ ಮಾಡಿದೆ, ಅಲ್ಲಿ ನಾನು ತೊಡಗಿಸ್ಕೊಂಡೆ ಇದ್ದೆ. ಈ ಸಂದರ್ಭದಲ್ಲಿ 2010 ಸಮಯದಲ್ಲಿ ನಾನು JC ಸಂಸ್ಥೆಯಲ್ಲಿ ಚಾಪ್ಟರ್ ಪ್ರೆಸಿಡೆಂಟ್ ಆಗಿದ್ದೆ. ಆ ಸಮಯದಲ್ಲಿ ನಾವು ಒಂದು ನಾಟಕ ಮಾಡಬೇಕು ಅಂತ ಆಯ್ತು.
ನಾಟಕವನ್ನು ಮಾಡಿದೆ. ಹಾಗೆ ಕಾಸರಗೋಡು ಚಿನ್ನವರು ಒಂದು ಕೊಂಕಣಿ ನಾಟಕವನ್ನ ಮಾಡೋ ಬಗ್ಗೆ ಮಾತಾಡಿದ್ರು. ಹಾಗೆ ಒಂದು 2-3 ಕಲಾವಿದರನ್ನ ಹಾಕಿ ಮಾಡಿದಾಗ ಒಂದು ನಾಟಕವನ್ನ ಪ್ರಸ್ತುತಿಪಡಿಸುವಾಗ ಒಂದು ಬ್ಯಾನರ್ ಬೇಕಾಗ್ತದೆ ಯಾವುದು ಅಂತ. ಅದು ಕೊಂಕಣಿ ನಾಟಕ ಆಗಿರೋದ್ರಿಂದಾಗಿ ಅದಕ್ಕೆ ಎಷ್ಟು ಪ್ರೇಕ್ಷಕರು ಬರ್ತಾರೆ ಗೊತ್ತಿಲ್ಲ, ಆ ಖರ್ಚು ವೆಚ್ಚಗಳು ಈ ರೀತಿ. ತಮ್ಮ ಬ್ಯಾನರ್ ಯಾವುದು, ನಮ್ಗೆ ಬ್ಯಾನರ್ ಇರಲಿಲ್ಲ. ಆಗ ಅನಿವಾರ್ಯವಾಗಿ ಒಂದು ಸಂಸ್ಥೆ ಬ್ಯಾನರಿಗೋಸ್ಕರ, ಆ ನಾಟಕ ಪ್ರಸ್ತುತಿ ಪಡಿಸ್ಲಿಕ್ಕೋಸ್ಕರ ಒಂದು ಸಂಸ್ಥೆ ಬೇಕಾಯ್ತು. ಆಗ ನೆಪದಲ್ಲಿ ಅಮೋಘದ ಹುಟ್ಟಾಯ್ತು. ನಂತರ ಮಗು ಹುಟ್ಟಿಯಾಗಿದೆ, ಆಮೇಲೆ ಕಾಳಜಿ ಮಾಡ್ಲೇಬೇಕಲ್ಲ. ಹಾಗಾಗಿ ಒಂದಷ್ಟು ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದ್ವಿ. ಆವಾಗಂತೂ ಇನ್ನು ವಯಸ್ಸು ಇನ್ನು ಸ್ವಲ್ಪ ಚಿಕ್ಕದಿರೋದ್ರಿಂದಲೋ ಅಥವಾ ನನ್ನ ಹುಚ್ಚು ಇನ್ನೂ ಜಾಸ್ತಿ ಇರ್ಬೇಕಾಗ ಒಂದಷ್ಟು ಕವಿಗಳನ್ನು ಕರ್ಕೊಂಡು ಬರೋದು. ನನ್ನ ಈ ಸಾಹಿತ್ಯದ ಏನು ನಾನು ತೊಡಗಿಸಿಕೊಂಡ ರೀತಿಯಿಂದ ಇರ್ಬೋದು, ಒಂದಷ್ಟು ಜನರ ಪರಿಚಯ ಆಗಿತ್ತು. ಯಶಸ್ವಿ ಅಂತಹ ದೊಡ್ಡವರು ಇರ್ಬೋದು, BR ಲಕ್ಷ್ಮಣರಾವ್ ಇರ್ಬೋದು, MN ವ್ಯಾಸರಾವ್ ಇರ್ಬೋದು, ಹೀಗೆಲ್ಲ ಪರಿಚಯ ಆಗಿತ್ತು. ಅವರನ್ನೆಲ್ಲರನ್ನೂ ನಾನು ಉಡುಪಿಗೆ ಕರ್ಕೊಂಡು ಬಂದು ಸಾಹಿತ್ಯಿಕ ಕಾರ್ಯಕ್ರಮ ಮಾಡಿದೆ. ಅದರ ಜೊತೆಗೆ ನಾನು ಇಲ್ಲಿಯ ಚಾನಲ್ ಅಲ್ಲಿ, ಯು ಚಾನಲ್ ಅಲ್ಲಿ ಆಗ ನಿರೂಪಕಿಯಾಗಿ ಮಾಡ್ತಿದ್ದೆ. ಈ ಚಾನಲ್ನ ಸಹಯೋಗ ಇತ್ತು, ಇಲ್ಲಿ ನನ್ನ ಸಂಸ್ಥೆ ಇತ್ತು, ಪರಿಚಯ, ನನ್ನ ಸಾಹಿತ್ಯ ಒಂದಷ್ಟು ಸಾಹಿತ್ಯದ ದಿಗ್ಗಜರ ಒಡನಾಟವನ್ನು ಕೊಟ್ಟಿತ್ತು. ಇದೆಲ್ಲವನ್ನ ಸೇರಿಸಿ ಒಂದು ಈ ಮಾಲೆ ಕಟ್ತೀವಲ್ಲ ಹೂವಿದು, ಆ ರೀತಿ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಹೋಯ್ತು. ಜೊತೆಗೆ ನಾಟಕ ಮಾಡ್ಬೇಕು ಅಂತ ಇತ್ತು. ಆ ಸಮಯದಲ್ಲಿ ಅದೇ ಆಗ್ಲೇ ಕರ್ಮಾದೀನ್ ಅಂತ ನಾವು ಕೊಂಕಣಿಯಲ್ಲಿ ನಾಟಕ ಮಾಡಿದ್ವಿ, ಲಂಕೇಶ್ ಅವರ ಸಿದ್ಧತೆಯನ್ನು, ಮತ್ತೆ ಗುಡ್ ನೈಟ್ ಅಂತ. ಆಮೇಲೆ ಮುಂದಿನ ದಿನಗಳಲ್ಲಿ ಮತ್ತೊಂದು ನಾಟಕ ಕಟ್ಟಿದ್ವಿ ಬಾಸುಮ ಅವರ ನಿರ್ದೇಶನದಲ್ಲಿ. ಹೀಗೆ 2ನೇ ಬಾರಿ ನಾಟಕ ಮಾಡುವಾಗ ನನಗೊಂದು ಹುಚ್ಚಿತ್ತು. ಈಗ ಯಾರು ಯಾವುದೋ ಒಂದು ಚೌಕಟ್ಟಿನ ಒಳಗೆ ಇರುವಂತ ಚಿತ್ರವನ್ನಲ್ಲ, ಸ್ವಲ್ಪ ಹೊರಗಿನ ನೋಡುವಂತ. ನಾನು JCಯಲ್ಲಿ ಇದ್ದದ್ರಿಂದಾಗಿ JCಯ ಸ್ನೇಹಿತರನ್ನ ಇಟ್ಟುಕೊಂಡು ಒಂದು ನಾಟಕ ಮಾಡಿದ್ರೆ ಹೇಗೆ ಅನ್ನುವಂತ ಆಲೋಚನೆ ಬಂತು. ಈ ರೀತಿಯಾಗಿ ಮರಾಠಿ ನಾಟಕವನ್ನ ತಕೊಂಡು ನಾವು JCಯಲ್ಲಿ ಇದ್ದಂತಹ ಒಂದಷ್ಟು ಸ್ನೇಹಿತರನ್ನು ಸೇರಿಸಿ ಒಂದು ನಾಟಕವನ್ನ ಕಟ್ಟಿ ಅದನ್ನು ಸ್ಪರ್ಧೆಗಳಿಗೂ ತಕೊಂಡು ಹೋಗಿ ಒಂದು 10 ಪ್ರಸ್ತುತಿ ಅದಾಗಿತ್ತು. ಬಾಸುಮ ಅವರು JC ತರಬೇತರಾಗಿದ್ರು. ಈತ JC ಕುಟುಂಬದ ಅದು ಪ್ರೊಡಕ್ಷನ್ ಆಯಿತು. ಒಂದಷ್ಟು ನನ್ನ ರಂಗದ ಸ್ನೇಹಿತರು ಹೇಳಿದಿದೆ, ಅಯ್ಯೋ ಇದೆಂತ ಥಿಯೇಟರ್ನವ್ರು ಇದ್ದಾರೆ, ನೀನು JC ಅವರನ್ನೆಲ್ಲ ಸೇರಿಸಿ ಮಾಡಿದ್ಯಲ್ಲ ಅಂತ. ಅಂದ್ರೆ ಅದೊಂದು ಹುಚ್ಚುತನ. ಆನಂತರ ನಮ್ಮ ಮನೆ ಶಿಫ್ಟ್ ಆಯ್ತು, ಸ್ವಲ್ಪ ಗ್ರಾಮೀಣ ಪ್ರದೇಶಕ್ಕೆ ಹೋದ್ವು ನಾವು, ಉಡುಪಿಯಿಂದ ಹಿರೇಡ್ಕಕ್ಕೆ. ಒಂದಷ್ಟು ಕಾಲ ಸೈಲೆಂಟ್ ಆಗಿದ್ದೆ. ಆದ್ರೆ ಏನೋ ಒಳಗೊಂದು ಹಸಿವೆ ಇರ್ತದಲ್ಲ, ಕಾಲ ಏನೋ ಮಾಡ್ಬೇಕು ಅಂತ. ಆಗ ಮತ್ತೆ ಅಲ್ಲಿ ಹಿರೇಡ್ಕದಲ್ಲಿ ಯಾವುದೇ ಈ ರೀತಿಯ ಸಂಘಟನೆ ಆ ಸಮಯದಲ್ಲಿ ಇರಲಿಲ್ಲ. ಅಲ್ಲಿದ್ದಂತ ಒಂದಷ್ಟು ಸ್ನೇಹಿತರನ್ನು ಸೇರಿಸಿ, ಎಷ್ಟು ಅಂದ್ರೆ ಅಲ್ಲೊಂದು ನಾವು ಕರಿಯಜ್ಜರ್ನ ಕತೆ ಅಂತ ನಾವು ಕೊಲೇಜ್ ಮಾಡಿದ್ವು, 2-3 ಕತೆ ಸೇರಿಸಿ. ಅವ್ರು ಅದುವರೆಗೆ ಒಂದೇ ಒಂದು ನಾಟಕ ನೋಡಿದವರಲ್ಲ, ಮಾಡುದು ಬಿಡಿ. ಅವರನ್ನು ನಾನು MJV ಕರ್ಕೊಂಡು ಬಂದದ್ದು, ನಾಟಕ ನೋಡಿದ್ವಿ. ಪುಣಿಮಕ್ಕು ಇದು ಎಲ್ಲಿ, ಇದು ಇಲ್ಲಿ ಎಂತ ನಾಟಕ ಆಗ್ತದೆ ಅಂತ ಅಂದ್ರೆ ಫಸ್ಟ್ ಟೈಮ್ ಅಲ್ಲಿ ಬಂದಿರೋದು. ಈಗ ಅದರಲ್ಲಿ ಒಂದು ಅಷ್ಟು ಜನ ಒಳ್ಳೆಯ ಕಲಾವಿದರು ಸೃಷ್ಟಿಯಾಗಿದ್ದಾರೆ. ಅದು ನಂಗೆ ಖುಷಿ. ಅಂದ್ರೆ ನೀವು ಯಾವ ಒಂದು ವಿಷಯದ ಬಗ್ಗೆ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರೋ ಅದು ನಿಮ್ಗೆ ಆ ದಾರಿಯಲ್ಲಿ ಮುಂದೆ ಹೋಗೋದು ಸುಲಭ. ಆದ್ರೆ ಅದ್ರ ಬಗ್ಗೆ ಪರಿಚಯವೇ ಇಲ್ಲದವ್ರೆ, ಏನು ರಾಗಿ ಗಂಜಿ ಒಬ್ಬ ಪಾಯಸಕ್ಕೂ ರಾಗಿ ವ್ಯತ್ಯಾಸ, ಅದವನಿಗೆ ಸ್ವಲ್ಪ ಒಂದು ಹನಿ ಬಿದ್ದಾಗ ಇದಿಷ್ಟು ರುಚಿ ಇದೆ ಅಂತ, ಆ ರುಚಿಯನ್ನು ಒಂದಷ್ಟು ಜನರಿಗೆ ತಗುಲಿಸಿದಂತ ಪಾಪ ಇದೆಯಲ್ಲ, ಅದು ನಂಗೆ ಖುಷಿ ಕೊಡ್ತಾ ಉಂಟು. ಅವ್ರೀಗ ಯಾಕಂದ್ರೆ ಈಗ ನಾವು ಸ್ವಲ್ಪ ಒಂದು ರೈಲು ಭೂತ ಅಂತ ಒಂದು 15-20 ಶೋ ಆಯ್ತು ನಮ್ದು. ಈಗ ಎಲ್ರು ಅದೇ ನನ್ಗೆ ಫೋನ್ ಮಾಡಿ, ಪೂರ್ಣಿಮಕ್ಕ ನೀವು ಇನ್ನು ಸೂಫ್ರಮ್ಸು ಅಂತ, ನಮ್ಮ ಹೊಸ ನಾಟಕ ಅಂತ ನನ್ನನ್ನು ಕಾಡಿಸುವ ಮಟ್ಟಿಗೆ ಅದು ಅವರಿಗೂ ಒಂದು ಹುಚ್ಚು ತಗಲಿಸಿದೆ ಅಲ್ಲ, ಅದರಿಂದ ಅವರು ನನ್ನನ್ನು ಕಾಡುವಷ್ಟು ಮಟ್ಟಿಗೆ ಅದು ಅವರಿಗೂ ತಗಲಿತಲ್ಲ, ಅದು ನಂಗೆ ಬಹಳ ಖುಷಿ ಕೊಡುವ ಸಂಗತಿ. ಅಂದ್ರೆ ಹೊಸ ಒಂದು ಕಲಾವಿದರನ್ನ ಹುಟ್ಟು ಹಾಕಿದಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಗೊತ್ತಿದ್ದವರು, ಗೊತ್ತಿದ್ದ ಈಗ ಉಡುಪಿಯಂತಹ ಸ್ಥಳದಲ್ಲಿ ದಿನಾಗ್ಲೂ ಇಲ್ಲಿ ಕಾರ್ಯಕ್ರಮಗಳು ನಡೀತದೆ. ಹಿರೇಡ್ಕ ಹಾಗಲ್ಲ, ಎಲ್ಲಿ ಆಗ್ತದೆ. ಹೌದು, ಅಲ್ಲಿ ಕೂಡ ಒಂದು ಏನೋ ಒಂದು ರುಚಿ ಹಿಡ್ದಿದೆಲ್ಲ, ಅದು ಖುಷಿ ಕೊಡುವಂಥದ್ದು. ಈಗ ಹೊಸ ನಾಟಕ ಮಾಡುದ ನಮ್ಮಲ್ಲಿ ಕಲಾವಿದ್ರು ಜಾಸ್ತಿ ಅಂತ ದೊಡ್ಡ ತುಂಬಾ ಪಾತ್ರಗಳಿರೋ ನಾಟಕ ಯಾವ್ದುಂಟು ಅಂತ ಈಗ ಹುಡುಕೋದು. ಅಂದ್ರೆ ಅದ್ಭುತ ಕಲಾವಿದೆಯಾಗಿ ಮತ್ತಷ್ಟು ಕಲಾವಿದರನ್ನ ಹುಟ್ಟು ಹಾಕುವುದು ಕಷ್ಟ ಇರ್ತದೆ. ಅಂತದ್ರಲ್ಲಿ ನಿಮ್ಮ ಒಂದು ಅಮೋಘದಿಂದ ನೀವು ಮತ್ತಷ್ಟು ಕಲಾವಿದರನ್ನ ಅಮೋಘವಾಗಿ ಹೊರಗೆ ತರ್ತಾ ಇದ್ದೀರಾ. ಸಮಾಜಕ್ಕೆ ಇದೊಂದು ದೊಡ್ಡ ಕೊಡುಗೆನೆ ಅಂತ ಹೇಳ್ಬೋದು. ಹಾಗೆ ಪೂರ್ಣಿಮಾ ಅವರೇ, ನೀವು ಇವಾಗ್ಲೇ ಹೇಳಿದ್ರಿ ಗೌರಿ ಗಣೇಶ ಹಬ್ಬವನ್ನ ನೀವು ಎಷ್ಟು ಸಂಭ್ರಮದಿಂದ ಆಚರಿಸ್ತೀರಿ.
ಆ ಒಂದು ನಿಮ್ಮ ಎಕ್ಸೈಟ್ಮೆಂಟೇ ಹೇಳ್ತಿತ್ತು ನಿಮ್ಮ ಒಂದು ಖುಷಿ ಎಷ್ಟಿರ್ತದೆ ಹಬ್ಬವನ್ನು ಆಚರಿಸೋದ್ರಲ್ಲಿ ಅಂತ. ಈ ಹಬ್ಬ ಅಂತ ಹೇಳಿ ಬಂದಾಗ ನೀವು ಒಬ್ಬ ಬರಹಗಾರ್ತಿ, ನೀವು ಒಬ್ಬ ಅಂಕಣಗಾರ್ತಿ, ನೀವು ಕೂಡ ನಿರೂಪಕಿಯಾಗಿ ಇರುವಾಗ ನಿಮಗೆ ಕತೆ ಕಾದಂಬರಿಗಳ ರೀತಿಯಲ್ಲಿ ಹಬ್ಬವನ್ನ ಯಾವ ರೀತಿಯಲ್ಲಿ ನೀವು ನೋಡ್ತೀರಾ ಅಂತ ಹೇಳ್ಬೋದು. ಯಾಕೆಂದ್ರೆ ಕೆಲವರಿಗೆ ಈಗ ಬರಹಗಾರರು, ನಾವು ಕಾದಂಬರಿ ಬರೆಯೋರು, ಕತೆ ಬರೆಯೋರು ಅಂತ ಹೇಳುವಾಗ ಅವರೊಬ್ಬ ಸೀರಿಯಸ್ ಮನುಷ್ಯ ಅಂತ ಹೇಳುವ ಇರ್ತದೆ. ಆದರೆ ನಿಮ್ಮನ್ನು ನಾನು ನೋಡುವಾಗ ಇಷ್ಟು ವರ್ಷಗಳಿಂದ ನಾನು ಭೇಟಿ ಆದಾಗ ಕೂಡ ನಿಮ್ಮ ಒಂದು ನಗುಮುಗದ ಒಂದು ಮಾತಿದೆಯಲ್ಲ, ಅದು ಮತ್ತಷ್ಟು ಮನಸ್ಸಿಗೆ ಹತ್ತಿರವನ್ನ ಮಾಡ್ತದೆ. ಹಾಗಿರುವಾಗ ನಿಮ್ಮ ಪ್ರಕಾರ ಗೌರಿ ಗಣೇಶದ ಒಂದು ಕತೆ ಕಾದಂಬರಿ ರೂಪದಲ್ಲಿ ಹೇಳೋದಾದ್ರೆ ನಿಮ್ಗೆ ಯಾರು ಅದಕ್ಕೆ ಆದರ್ಶ ಅಂತ ಹೇಳ್ಬೋದಾ? ನಾನು ಬದುಕಿನ ಪುಟ್ಟ ಪುಟ್ಟ ಕ್ಷಣಗಳನ್ನು ಕೂಡ ಬದುಕಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಅದು ಜೀವಂತ ಆಗಿರ್ಬೇಕು. ನೀವು ಮುಖ ಗಂಟು ಹಾಕಿಕೊಂಡು ಏನು ಸಿಗ್ತದೆ ನಿಮ್ಗೂ ನನ್ನ ನೋಡಿದವರಿಗೂ ಕಷ್ಟ ಪಾಪ, ನನಗೂ ಕಷ್ಟ. ಈ ನಗುದನ್ನದು ಏನು ಆರ್ಟಿಫಿಷಿಯಲ್ ಅಂತ ಅಲ್ಲ, ಸಹಜವಾಗಿ ಅದು ಬದುಕಿನ ಖುಷಿ. ಹೌದು, ಪ್ರತಿಯೊಂದು ಆ ಕ್ಷಣಗಳನ್ನ ಜೀವಂತವಾಗಿ ಇಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ನನಗೆ ಹೇಳೋದಿದೆ, ಇದು ಸಂಭ್ರಮಕ್ಕಲ್ಲ, ಖುಷಿಯನ್ನು ಕೂಡ ಹಾಗೆ, ಇದು ಬೇಸರವನ್ನು ಕೂಡ ಹಾಗೆ. ನಾನು ಅದನ್ನು ಕೂಡ ಈ ಬೇಬೇಕಂತಾರೆ ಜಾಸ್ತಿ ಮಾಡಿ ಓ ಅಂತ ಎಲ್ಲ ಅದನ್ನು ಪ್ರದರ್ಶನ ಮಾಡಿ ಅದನ್ನ ಆಮೇಲೆ ಖಾಲಿ ಮಾಡಿ ನಾನು ನಿರಾಳವಾಗುವಂತವಳು. ಅದನ್ನು ಒಳಗಿಟ್ಟು ಇಟ್ಟು ತುಂಬಾ ಕೊರಗುವಂತಲ್ಲ, ಸಣ್ಣ ಬೇಸರ ಆದ್ರೂ ಕೂಡ ಅದನ್ನು ಹೊರಗೆ ತಂದು ಎಲ್ರಿಗೂ ಹಂಚಿ ಅದನ್ನು ಹೀಗಾಯ್ತು ಹೀಗಾಯ್ತು ಅಯ್ಯೋ ನಾನು ಬಹಳ ದುಃಖದಲ್ಲಿದ್ದೇನೆ ಆ ರೀತಿ ನಾನು ಅದು ಬದುಕು ಅಂತ. ಅದನ್ನು ನೀವು ಪ್ರತಿಕ್ಷಣ ಬದುಕಿ, ಅದು ಖುಷಿ ಆಗಿರ್ಬೋದು, ನೋವು ಇರ್ಬೋದು, ಎಲ್ಲಾ ಭಾವಗಳು, ಅದನ್ನೇ ನಾನು ತಂದು ರಂಗದಲ್ಲಿ ಕೊಡುವಂಥದ್ದು, ಅದನ್ನೇ ನಾನು ಅಕ್ಷರಕ್ಕೆ ಮಾರ್ಪಾಡು ಮಾಡಿಸಿ ರೂಪಾಂತರ ಮಾಡಿಸಿ ಬರೆಯುವಂಥದ್ದು. ಆರಂಭದ ಹಂತದಲ್ಲಿ ನನಗೆ ಕಾದಂಬರಿಕಾರರಲ್ಲಿ ಭೈರಪ್ಪನವರು ತುಂಬಾ ಪ್ರಭಾವಗೊಳಿಸಿರೆ. ಈಗ ಕೂಡ ಅವರ ಒಂದೊಂದು ಕಾದಂಬರಿ ಅಂದ್ರೂ ಕೂಡ ಒಂದೊಂದು PhD ಅಂತ ನಾನು ತಿಳ್ಕೊಳ್ತೇನೆ, ಅಷ್ಟು ಸ್ಟಡಿ ಮಾಡಿ. ನನ್ನದೆಲ್ಲ ಕಾದಂಬರಿಗಂತೂ ಅಷ್ಟು ದೂರ ಹೋಗಿಲ್ಲ ನಾನಿನ್ನು. ಆದ್ರೂ ಕಲ್ಪನೆಗಳು ಮತ್ತೆ ಕಣ್ಣಂತ ಆ ಕ್ಷಣದಲ್ಲಿ ಕಣ್ಣಂತ ಸಣ್ಣ ಸಣ್ಣ ತುಣುಕು ಸತ್ಯಗಳು, ಅದನ್ನು ನನ್ನ ಅಕ್ಷರಕ್ಕೆ ತರುವ ಪ್ರಯತ್ನ ಮಾಡಿದ್ದೇನೆ. ಮತ್ತೆ ನನ್ನ ಬರಹಗಳಲ್ಲಿ ಹೆಚ್ಚಾಗಿ ನಾನೇನು ಅನುಭವಿಸಿದ್ದೇನೆ ಮತ್ತು ನನ್ನ ಸುತ್ತ ನನಗೆ ತುಂಬಾ ಆಪ್ತವಾಗಿ ಬಂದದ್ದು ಅಥವಾ ನನ್ನನ್ನು ತುಂಬಾ ಯಾವ್ದು ಕಾಡುತ್ತದೆ ಅದನ್ನ ನಾನು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ನನ್ನ ಅಂಕಣ ಬರಹ ಹೇಳಿದ್ರಿ ನೀವು, ರಂಗರಂಗೋಲಿ ಈ ಕಳೆದ ವರ್ಷ ಮಾತೋಶ್ರೀ ರತ್ನಮ್ಮ ಹೆಗಡೆ ಮಹಿಳಾ ಗ್ರಂಥ ಬಹುಮಾನ ಬಂತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಿಂದ. ಅದ್ರಲ್ಲಿ ಏನಿದೆ ಅಂದ್ರೆ, ನಾನು ಥಿಯೇಟರ್ ಅಲ್ಲಿ ಏನ್ ಕಂಡ್ಕೊಂಡಿದ್ದೇನೆ, ನನ್ಗೆ ಏನು ಸಿಕ್ಕಿತ್ತು, ನನ್ಗೆ ಥಿಯೇಟರ್ ಅಂದ್ರೆ DVG ಅವರು ಹೇಳಿದ ಹಾಗೆ ಜಗವೇ ನಾಟಕ ರಂಗ, ಇಲ್ಲಿ ಈ ಕತೆಗೆ ಮೊದಲಿಲ್ಲ ಕೊನೆ ಇಲ್ಲ, ನೋಟಕರೆ ಪಾತ್ರಕರು ಅಂತ ಹೇಳ್ತಾರೆ ಅವರು. ಯಾರು ನೋಡ್ತಾ ಇದ್ರೆ ಅವರು ಕೂಡ ಈ ಜಗದ ನಾಟಕ ರಂಗದಲ್ಲಿ ಪಾತ್ರಗಳೇ ಅವರು ಕೂಡ. ಹಾಗಾಗಿ ನಾನು ಪ್ರತಿಯೊಂದು ಪಾತ್ರಗಳನ್ನು ಕೂಡ ಒಳಗಣ್ಣಿನಿಂದ ನೋಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನಿಮ್ಮ ಸಂತೋಷವನ್ನು ನಾನು ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಅದಕ್ಕೆ ನಿಮ್ಮ ದುಃಖ ಇದ್ರೆ ಅದಕ್ಕೂ ನಾನು ನನ್ನ ಮನಸ್ಸನ್ನು ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದರಿಂದಾಗಿ ನಂಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ. ಇದು ಅತಿ ಭಾವುಕತೆ ಅಂತ ಬೇಕಾದ್ರೆ ನೀವು ಹೇಳ್ಬೋದು. ಆದ್ರೆ ಒಂದಿದೆ, ನನ್ನ ಭಾವುಕತೆ ಮತ್ತು ನನ್ನ ಬದುಕಿನ ಗುರಿ ಬಂದಾಗ ನಾನು ಗುರಿಯನ್ನೇ ಆರಿಸ್ಕೊಳ್ತೇನೆ, ಭಾವುಕತೆ ಇಲ್ಲ. ಆದ್ರೆ ಭಾವುಕಳು ಹೌದು ನಾನು, ಅದರಿಂದಾಗಿ ನಂಗೆ ಬರೀಲಿಕ್ಕೆ ಸಾಧ್ಯ ಆಗಿದೆ ಅಂತ. ಮತ್ತೆ ಕವನ ಬರೆಯುವ ವಿಷಯದಲ್ಲಂತೂ ಬಹಳಷ್ಟು ಜನ ನನಗೆ ಕಾಡಿದ್ದಾರೆ. ನನ್ನ ಆರಂಭದ ಹಂತದಲ್ಲಿ ನಂಗಿತ್ತು, ಯಾರು ಕವನ ಬರೀತಾರೋ ಅವ್ರು ಅತಿ ಬುದ್ಧಿವಂತರು, ನನ್ಗೆಲ್ಲ ಕವನ ಬರೀಲಿಕ್ಕೆ ಬರುವುದಿಲ್ಲ ಅಂತ. ಆಗ ಕತೆಗಳನ್ನು ಬರಿತಾ ಇದ್ದೆ, ಈಗ ಕತೆ ಬರೀಲಿಕ್ಕೆ ಬರುವುದಿಲ್ಲ ನಂಗೆ. ವೈದೇಹಿ ಅವರು ಇರ್ಬೋದು, ಎಷ್ಟೆಷ್ಟು ಚಂದ ಕವನಗಳನ್ನು, ಎಷ್ಟೆಷ್ಟು ಚಂದ ಕತೆಗಳನ್ನು ಬರೆದಿರು. ನೀವೀಗ ಏನು ಸೋ ಹೇಳ್ತೀರಾ, ಅಂತಹ ಕತೆಗಳನ್ನೇ ಅವ್ರು ಜೀವಿಸಿದ್ದಾರೆ. ಅವರ ಬದುಕಿನ ಆ ಅನುಭವಗಳನ್ನು ಅದಕ್ಕೆ ಚಂದ ಮಾಡಿ ಅವರು ನಂಗೆ ಹೇಳೋದಿದೆ, ಬದುಕಿನ ಅನುಭವಗಳನ್ನ ಹಾಗೆ ಬರೆದ್ರೆ ಅದು ವರದಿ ಆಗ್ತದೆ. ಯಾರು ಕಲಾವಿದ ಆಗ್ತಾನಂದ್ರೆ ಅದಕ್ಕೆ ಕಲೆ ಟಚ್ ಕೊಡ್ಬೇಕು ಅಂತಹ ಕೊಟ್ಟ ಒಂದೊಂದು ನೀವು ಅವರ ಕಥೆಗಳನ್ನು ಓದಿದ್ರು ಅಷ್ಟು ಚೆನ್ನಾಗಿದೆ. ನೇಮಿಚಂದ್ರ ಅವರ ಆರಂಭದ ಹಂತದ ಕಥೆಗಳು ಕೂಡ ನಂಗೆ ತುಂಬಾ ಇಷ್ಟ ಆಗಿತ್ತು. ನನ್ನ ಮೊದಲನೇ ಹಂತದಲ್ಲಿ ನಾನು ಓದಿದಂದ್ರೆ ಇದ್ದ ಈ ಮಹಿಳಾ ಕಾದಂಬರಿಕಾರರು ಯಾರಿದ್ದಾರೆ ಆ ಹಂತದಲ್ಲಿ, ದಿವಸಕ್ಕೆ ಸಾಯಿಸುತ್ತೆ ಅಂತ HG ರಾಧಾದೇವಿ ಇರ್ಬೇಕು, ಈಚನೂರು ಜಯಲಕ್ಷ್ಮಿ, ಈಚನೂರು ಎಲ್ಲ ಒಬ್ಬರನ್ನು ಬಿಡ್ಲಿಲ್ಲ, ಚಿತ್ರಲೇಖ. ದಿನಕ್ಕೆ ಅಲ್ಲಿ ನಮ್ಮಲ್ಲಿ ಒಂದು ಲೈಬ್ರರಿ ಇತ್ತು, ಈಗೆಲ್ಲ ಲೈಬ್ರರಿಗಳೇ ಇಲ್ಲ ಬಿಡಿ, ಯಾಕಂದ್ರೆ ಓದೋರಿ. ಆಗ ನನ್ಗೆ ಹೋಗಿ ಲೈಬ್ರರಿ ಹುಡುಕೋದೇ ಕೆಲಸ. ಲಾಸ್ಟಿಗೆ ಲೈಬ್ರರಿಲಿ ಪುಸ್ತಕ ಇಲ್ಲ, ನಾನು ಓದಿದ್ದು ಹುಡುಕಿ ತರುದು ಓದೋದು. ಈ ಓದುವುದೇ ನಾನು ಹೇಳಿದಾಗೆ ಕಲ್ಪನೆಯನ್ನು ಬೆಳೆಸಿತು. ಆ
ಎಲ್ಲಾ ಕಾದಂಬರಿಕಾರರಿಗೂ ನಾನು ಇವತ್ತು ಋಣಿ. ಯಾಕಂದ್ರೆ ಆ ಸಮಯದಲ್ಲಿ ಅದು ಗೊತ್ತಾಗಿರ್ಲಿಕ್ಕಿಲ್ಲ. ಯಾವುದೋ ಒಂದು ಅನುಭವ ನಿಮ್ಗೆ ನೀವು ಅದಕ್ಕೆ ಜೋಡಿಸಿಕೊಂಡಾಗ ಬರೀ ಅನುಭವ ಆಗಿರ್ತದೆ. ಅದು ನಿಮ್ಮ ಒಳಗೆ ಯಾವುದೋ ಬೇರೆ ರೂಪಾಂತರಗೊಂಡು ಒಂದು ಪ್ರಕ್ರಿಯೆ ಆಗೋದುಂಟಲ್ಲ, ಹದವಾಗಿ ಪಾಕ ಆಗೋದು, ಅದು ಕಲೆ ಆಗೋದು ಅಂತ ನಾನು ತಿಳ್ಕೊಳ್ಳೋದು. ಯಾವತ್ತೋ ನಾನು ಒಂದ್ ದಿವಸ ನನ್ನ ಗಂಡನ ಮನೆಯಲ್ಲಿ ಮಧ್ಯರಾತ್ರಿ ಬಾಯಿಕಾಯ್ತು. ಅಡುಗೆ ಮನೆಗೆ ಹೋಗುವಾಗ ಒಂದು ಬೆಕ್ಕು ನಮ್ಮ ಮನೆಗೆ ಒಳಗೆ ಬಂದು ಹಾಲು ಕುಡಿತಿತ್ತು. ಅದು ಹೇಗೆ ನಮ್ಮದು ಡೈನಿಂಗ್ ಟೇಬಲ್ ಇದೆಯಲ್ಲ, ಮೇಲೆ ಒಂದು ಚಿಕ್ಕ ಕಿಟಕಿ ಇತ್ತು. ಅಷ್ಟು ಎತ್ತರಕ್ಕೆ ಅದು ಹೋಗಿ ಅಲ್ಲಿಂದ ಜಂಪ್ ಹಾಕಿ ಬಂದು ಹಾಲು ಕುಡಿದು ಮತ್ತೆ ಗೋಡೆಗೆ ಹೋಗುವಾಗ ಅದು ಅರ್ಧ ಪರ್ಚಿ ಅದರದ್ದು ಎಲ್ಲ ಗೆರೆಗಳು ಬರ್ತದೆ, ಆರ್ಟ್ ಬಿಡಿಸಿದಾಗೆ ಹೊರಗೆ ಹರಿತಿತ್ತು. ಆಗ ನೋಡಿ ನಾನು ನಂಗೆ ಬೆಕ್ಕಂತ ಹೆದರಿದ್ದೆ. ಅದು 2-3 ವರ್ಷ ಬಿಟ್ಟು ಅದೊಂದು ಕವಿತೆಗೆ ವಸ್ತುವಾಗಿತ್ತು. ಯಾವುದೋ ಒಂದು ಗಂಡು ಇರ್ಬೋದು, ಆ ಹೆಣ್ಣಿನ ಆಸೆ ಹಾಕಿರ್ತಿರ್ದು, ಅದಕ್ಕೆ ಇದು ರೂಪಕ್ಕಾಗಿ ನಂಗೆ ಕಂಡು ಬಂತು. ಅಂದ್ರೆ ನೀನು ಕೂಡ ಅದೇ ರೀತಿಯಾಗಿ ನಿನ್ನ ನಖಗಳ ಗುರುತು ಮಾತ್ರ ಇದೆ ಅನ್ನೋದನ್ನು ಅಲ್ಲಿ ಕಾಣುವಾಗದ್ದು ಬರೀ ಒಂದು ಘಟನೆ ಅಷ್ಟೇ. ಆ ಘಟನೆಗಳು ಚಿಕ್ಕ ಚಿಕ್ಕ ಘಟನೆಗಳನ್ನ ಕೂಡ ನೀವು ಆ ನೈಜತೆಗೆ ತರ್ಲಿಕ್ಕೆ, ಯಾಕಂದ್ರೆ ಒಳಗಣ್ಣನ್ನು ತೆರೀರಿ ಅಂತ ಎಲ್ರಿಗೂ ಸಾಧ್ಯ ಇದೆ. ನೀವು ನೋಡುವ ದೃಷ್ಟಿಯನ್ನು ಬದಲಾಯಿಸಿ. ಬರೀ ನಮ್ಗೆ ಕೆಲವೊಮ್ಮೆ ನಾವು ಕುರುಡರಾಗೇ ಇರ್ತೇವೆ, ನೋಡ್ತೀವಿ ಅಷ್ಟೇ, ಕಾಣುದಿಲ್ಲ. ಹೌದು, ನನ್ಗೂ ಅದು ಇದೆ. ಯಾರಾದ್ರೂ ಈಗ ಕೇಳಿ ಅವ್ರು ಯಾವ ಕಲರ್ ಸೀರೆ ಉಂಟು, ನಂಗೆ ನೆನಪಿರೋದಿಲ್ಲ, ಹೌದಾ ಯಾವ ಕಲರ್ ಅಂತ. ಯಾಕಂದ್ರೆ ನಾವು ಕುರುಡರಾಗಿರ್ತೇವೆ. ಒಳಗಣ್ಣು ತೆರೆದಾಗ ನಿಮ್ಗೆ ಹೊಸ ಹೊಸ ವಿಷಯಗಳು ಕಾಣ್ತಾ ಸಿಗ್ತದೆ. ಅದನ್ನ ಕಲೆಯಾಗಿಸಿ ಅಂತ ಹೇಳೋದು. ಪೂರ್ಣಿಮಾ ಮೇಡಮ್, ನೀವು ಇವಾಗಲೇ ಹೇಳಿದ್ರಿ ಕತೆ ಕಾದಂಬರಿಗಳಲ್ಲಿ ಕೂಡ ನಾನು ಒಂದು ಹಬ್ಬದ ಒಂದು ವಿಶೇಷವನ್ನ ನೋಡ್ತೇನೆ ಅಂತ ಹೇಳಿ. ಹಾಗಿರುವಾಗ ಗಣೇಶನ ಒಂದು ವಿಶೇಷವಾದ ಇಂದಿನ ಒಂದು ಸಂಚಿಕೆಯಲ್ಲಿ ನೀವೇನ್ ಹೇಳಲಿಕ್ಕೆ ಬಯಸ್ತೀರಾ ಹಬ್ಬದ ಬಗ್ಗೆ? ಗಣನಾಯಕ ಅಂತ ಹೇಳಿದ್ರೆ ನಾವು ಮೊದಲೇ ಹೇಳೋದಿದೆ, ವಿದ್ಯೆಗೆ ಆದಿದೇವತೆ ಯಾರು ಅಂತ ಗಣಪತಿ. ಹೌದು, ಯಾವುದೇ ಒಂದು ಶುಭ ಕಾರ್ಯಕ್ಕೆ ಯಾರು ಬೇಕು ಅಂದ್ರೆ ಗಣಪತಿ. ಅದರಿಂದಾಗಿ ನಾವು ಗಣಪತಿ ಬ್ರಹ್ಮಚಾರಿ ಹೇಳ್ತೇವೆ. ಅದ್ರ ಜೊತೆಗೆ ಗಣಪತಿಗೆ 2 ಪತ್ನಿಯರಿದ್ರು, ಯಾರೋ ಕೇಳಿದ್ರೆ ಸಿದ್ಧಿ ಬುದ್ಧಿ ಅಂತ ಹೇಳ್ತೇವೆ. ಅಂದ್ರೆ ಇದು ಭಾವನೆಗೆ ಸಂಬಂಧಪಟ್ಟ. ಗಣಪತಿ ಇರುವಂತದೇ ಆ ರೀತಿಯಾಗಿ. ಅಂದ್ರೆ ನಿಮ್ಮ ಒಬ್ಬ ಕಲಾವಿದನಿಗೆ ಮುಖ್ಯವಾಗಿ ಬೇಕಾದ ಭಾವನೆಗಳು. ಹೌದು, ಅದಕ್ಕೆ ಆದಿದೇವತೆ ಯಾರು? ಗಣಪತಿಯೇ. ಹೌದು. ಜೊತೆಗೆ ಆ ಭಾವನೆಗಳನ್ನ ಹಿಡ್ಕೊಂಡು ಅವನು ಯಾವುದೋ ಒಂದು ಗುರಿ ತಲುಪಬೇಕಲ್ಲ, ಅದು ಸಿದ್ಧಿ. ಆ ಸಿದ್ಧಿಗೆ ಕೂಡ ಸಿದ್ಧಿ ವಿನಾಯಕ. ಹೌದು, ಅಲ್ಲಿಗೆ ಬರುವಂತ ಆ ಸಿದ್ಧಿಯನ್ನ ಪಡ್ಕೊಳ್ಳಿಕ್ಕೆ ಬರುವಂತಹ ಅಡೆತಡೆಗಳನ್ನು ನಿವಾರಿಸುವವನು ಗಣಪ. ಅದರಿಂದಾಗಿ ಮೊದಲೊಂದಿಪ್ಪಿ ನಿನಗೆ ಗಣನಾಥ ಅಂತ. ಆ ರೀತಿ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಗಣಪತಿ ಮುಖ್ಯನೇ. ಹಾಗೂ ಜಗದ ಎಲ್ಲರಿಗೂ ಕೂಡ. ಮತ್ತೆ ತಾಯಿಯ ಪ್ರೀತಿಯ ಮಗು ಗಣಪತಿ. ಅದರಿಂದ ಎಲ್ಲ ನಮ್ಗೆ ಹೆಣ್ಮಕ್ಕಳಿಗೆ ತುಂಬಾ ಇಷ್ಟ ಗಣಪ ಅಂತ ನಾನು ಹೇಳ್ತೇವೆ. ಒಂದು ತಾಯಿ ಮಗು ಕೂತ್ರೆ ಗಣಪನನ್ನು ಹಿಡ್ಕೊಂಡು ಕೂತಿದ್ಯಾ ಅಂತ ಕೇಳ್ತಾರೆ, ಹೇಗೆ ಕೃಷ್ಣನ ಬಗ್ಗೆ ಹೇಳ್ತಾರೆ ಅದೇ ರೀತಿ. ಅದರಿಂದ ಗಣಪತಿಯ ಹಬ್ಬ ಅಂದ್ರೆ ಗೌರಿಯ ಜೊತೆಗಿರುವಂತ ಹಬ್ಬ. ಅಂದ್ರೆ ನಮ್ಮ ಜೊತೆಗಿರುವಂತಹ ನಮ್ಮ ಹಬ್ಬ. ಎಲ್ರಿಗೂ ಗಣಪತಿ ಹಬ್ಬದ ಶುಭಾಶಯಗಳು. ಎಲ್ಲ ಕಡೆಯಲ್ಲೂ ಗಣನಾಯಕ ಪ್ರತಿಷ್ಠಾಪನೆ ಆಗ್ಲಿ, ಅಂದ್ರೆ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಬದುಕಿನಲ್ಲಿ ಅವನು ಶ್ರೇಯಸ್ಸನ್ನ ಕೊಡ್ಲಿ. ನಾನು ಹೇಳಿದಾಗೆ ಸಿದ್ಧಿಯನ್ನ ದಯಪಾಲಿಸ್ಲಿ. ಅದಕ್ಕೋಸ್ಕರ 1-2 ಹೆಜ್ಜೆನು ನಾವು ಹಾಕೋಣ. ಯಾಕಂದ್ರೆ ಕೂತಲ್ಲೇ ನಮ್ಗೆ ಯಾವ್ದು ಸಿಗೋದಿಲ್ಲ. ಆ ಪ್ರಯತ್ನ ನಮ್ಮದು ಆಗಿರ್ಲಿ ಅಂತ ಹೇಳಿ. ಹಾಗೆ ನೀವು ಕೂಡ ಬಹಳಷ್ಟು ಕಲ್ಪನೆಗಳನ್ನ ಮತ್ತಷ್ಟು ಇಟ್ಕೊಂಡಿದ್ದೀರಿ ಅಂತ ಹೇಳೋದು ನಮ್ಗೆ ಇವಾಗಲೇ ಗೊತ್ತಾಗಿದೆ. ಸೊ ನಿಮ್ಮೆಲ್ಲಾ ಕಲ್ಪನೆಗಳೇನಿದೆ ಮತ್ತೆ ನಿಮ್ಗೆ ಏನೆಲ್ಲ ಅಚೀವ್ ಮಾಡ್ಲಿಕ್ಕೆ ಆಸೆ ಇದೆ ಅದೆಲ್ಲ ಕೂಡ ನೆರವೇರ್ಲಿ ಅಂತ ಹೇಳ್ತಾ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿಮ್ಗೆ ಅನಂತ ಧನ್ಯವಾದಗಳು. ವಂದನೆಗಳು. ಹಾಗೆ ಕಾರ್ಯಕ್ರಮವನ್ನು ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲ ಮನೋಕಾಮನೆಗಳನ್ನು ಕೂಡ ಗಣಪತಿ ನೆರವೇರಿಸಲಿ ಎನ್ನುವ ಶುಭ ಹಾರೈಕೆ ನಿಮಗೂ ಕೂಡ. ಧನ್ಯವಾದಗಳು ಮೇಡಮ್. ನಮಸ್ತೆ ವೀಕ್ಷಕರೇ, ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ಇಂದಿನ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.